ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಿಶೇಷವಾದಂತಹ ಸಮಯದಲ್ಲಿ ಆತನ ಒಂದು ಜೀವಳ ವಾಕ್ಯವನ್ನು ಹಂಚುವಂತ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಂತ ರಕ್ಷಕರ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಇದಕ್ಕೆ ಅವಕಾಶ ಮಾಡಿಕೊಡಂತ ಈ ಒಂದು ಶಾಲೋಮ್ ಬ್ರದರ್ ಸಭೆಯ ಎಲ್ಲ ಸಭಾ ಹಿರಿಯರು ಕೂಡ ನಾನು ನನ್ನ ವಂದನೆಯನ್ನು ಸಲ್ಲಿಸುವಂತನಾಗಿದ್ದೇನೆ. ಈ ದಿನದಲ್ಲಿ ವಿಶೇಷವಾಗಿ ಭಾರತ 79ನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಸ್ ಎಲ್ಲ ಕಡೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಆದರೆ ನಾವಿಲ್ಲಿ ಕೂಡಿ ಬಂದಿರುವಂತದ್ದು ನಿಜವಾಗಿ ಕೂಡ ನಮಗೆ ಬಿಡುಗಡೆ ಕೊಡುವಂತ ಯೇಸು ಕ್ರಿಸ್ತನ ಸನ್ನಿಧಿಯಲ್ಲಿ. He is the only God who can give us the true independence. ಈ ಪ್ರಪಂಚದಲ್ಲಿ ಯಾರು ಕೂಡ ಆತನು ಕೊಡುವಂತ ಒಂದು ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಸಾಧ್ಯತೆ ಇಲ್ಲ. ಪಾಪದಿಂದ, ಸೈತಾನ್ನಿಂದ, ಮರಣದಿಂದ ಬಿಡುಗಡೆ ಕೊಡುವಂತ ಏಕೈಕ ದೇವರ ಸನ್ನಿಧಾನದಲ್ಲಿ ನಾವು ಕೂಡಿ ಬಂದಿದ್ದೇವೆ. ಪ್ರಿಯವರಸ್ತರೇ, ಇಲ್ಲಿ ಕೂಡಿ ಬಂದಾಗ ಬಹುಶಃ ಕೆಲವರು ಏನಪ್ಪಾ ವಾಕ್ಯ ಕೇಳೋಣ ಅನ್ನೋ ಕಾರಣಕ್ಕೋಸ್ಕರ ಬಂದಿರಬಹುದು. ಇನ್ನೂ ಕೆಲವರು ಹೆಂಗೋ ಇವತ್ತು ರಜಾ ಇದೆ, ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊ ಬರೋಣ ಅಂತ ಕೂಡ ಬಂದಿರಬಹುದು. ನೀವು ಯಾವ ಒಂದು ಉದ್ದೇಶದ ಬಂದಿದ್ರೆ ಅದು ನನಗೆ ಮುಖ್ಯ ಅಲ್ಲ. ಆದರೆ ದಿಸ್ ಈಸ್ ಗಾಡ್ಸ್ ಪ್ಲಾನ್. ಇಲ್ಲಿ ನೀವು ಬಂದಿರುವಂತದ್ದು ದೇವರ ಅನಾದಿ ಸಂಕಲ್ಪ, ದೇವರ ಒಂದು ಉದ್ದೇಶ. ಆದ್ರಿಂದ ಹೇಗೆ ಬಂದಿದ್ದೀವಿ ಎಂಬುದಾಗಿ ಬರುವಂತದ್ದು ಮುಖ್ಯ ಅಲ್ಲ. ನಾವು ಏನೀಗ ಕಲಿತು ನಾವು ಹೋಗ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಆದ್ದರಿಂದಲೇ ನಾವು ಪ್ರಾರ್ಥನಾ ಪೂರ್ವಕವಾಗಿ ಕೆಲವು ಸಂಗತಿಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಬೇಕೆನ್ನುವಂತ ಭಾರವುಳ್ಳವನಾಗಿ ನಾನು ಇಲ್ಲಿ ಬಂದಂತವನಾಗಿದ್ದೇನೆ. ಟೈಟ್ಲ್ ಸಹೋದರ ಶೇಖರ್ ಹೇಳ್ತಾ ಬಂದ್ರು. ದ ಥೀಮ್ ಏನಂತ? ದಿ ಯೂತ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಗ್ರೋತ್ ಆಫ್ ದ ಚರ್ಚ್ ಅಂಡ್ ಮಿನಿಸ್ಟ್ರಿ ಅಲ್ವಾ? ಸೊ ಸಭೆಯ ಒಂದು ಸೇವೆಯಲ್ಲಿ, ಸಭೆಯ ಒಂದು ಬೆಳವಣಿಗೆಯಲ್ಲಿ ಯೌವನಸ್ಥರಿಗಿರುವಂತ ಒಂದು ಜವಾಬ್ದಾರಿ. ರೈಟ್. ಈಗ ನನ್ನ ಪ್ರಶ್ನೆ, ಈಗ ಸಾಮಾನ್ಯವಾಗಿ ಯೌವನಸ್ಥ ಮೀಟಿಂಗ್ಸ್ ಪ್ರಶ್ನೆಗಳ ಕೇಳಬೇಕಿಲ್ಲ ಅಂದ್ರೆ ನಿದ್ರೆ ಹೊಡೆದು ಬಿಡ್ತೀರಾ. ಅದಕ್ಕೋಸ್ಕರ ಕೆಲವು ಕ್ಲೀನ್ ಆಗಿ ಕಾರುಗಳಲ್ಲಿ ಪೊಟ್ಟಲ ಆರಾಮಾಗಿ ಫ್ಯಾನ್ ಅಡಿ ನಿಂತ್ಕೊಂಡು ಆದ್ರೆ ನನ್ನ ಮೆಸೇಜ್ ಬಿಡಲ್ಲ. ನಾನು ನೋಡ್ತಾ ಇರ್ತೀನಿ ಎಲ್ರೂ. ನಾನ್ ಮರ್ತರು ಕೂಡ ಯೇಸುಸ್ವಾಮಿ ನಿಮ್ಮನ್ನು ನೋಡ್ತಾ ಇರ್ತಾನೆ. ರೈಟ್. ಸೊ ವೈ ದೇ ಚೂಸ್ ದಿಸ್ ಥೀಮ್? ಈ ಒಂದು ಥೀಮ್ ಏನಿದೆ, ಶೀರ್ಷಿಕೆಯನ್ನ ಯಾತಕ್ಕಾಗಿ ಆರಿಸಿಕೊಂಡ್ರು? ನಂಬರ್ 1, ಕೆಲವು ಈಗಾಗಲೇ ಯೌವನಸ್ಥರು ಈಗಾಗಲೇ ತಮ್ಮ ಜವಾಬ್ದಾರಿಯಲ್ಲಿ ಮುಂದುವರಿತಾ ಇರಬಹುದು. ಅವರನ್ನ ಇನ್ನೂ ಹೆಚ್ಚಾಗಿ ಪ್ರೋತ್ಸಾಹ ಮಾಡಿಸೋಕ್ಕೋಸ್ಕರವಾಗಿ ಒಂದು ವೇಳೆ ತೀರ್ಮಾನ ಅವರು ಮಾಡಿರ್ಬೋದು. ದೇವರ ನಾಮಕ್ಕೆ ಸ್ತೋತ್ರ. ಅಂತ ಯೌವನಸ್ಥರುಗಳು ಸಹೋದರ ಸಭೆಗಳಲ್ಲಿ ಇದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಎರಡನೇ ಚಾನ್ಸ್ ಯಾಕೆ ಅವರು ಆಲೋಚನೆ ಮಾಡಬಹುದು? ಎಷ್ಟೋ ಸಭೆಗಳಲ್ಲಿ ಯೌವನಸ್ಥರಿಗೆ ಎಷ್ಟೇ ಪ್ರೋತ್ಸಾಹ ಮಾಡಿದ್ರೂ ಕೂಡ ಅವರು ಎದ್ದೊಳದೇ ಇಲ್ಲ. ಬಹುಶಃ ಇದನ್ನ ಗಮನ ಇಟ್ಟುಕೊಂಡು ಇವ್ರಿಗೆ ಎಷ್ಟು ಪ್ರೋತ್ಸಾಹ ಮಾಡಿದ್ರು ಕೂಡ ಮುಂದೆ ಬರೋದಿಲ್ಲಪ್ಪ, ಬಂದ್ರಪ್ಪ, ಬನ್ರಿ ಆರಾಧನೆ ಮಾಡ್ರಿ, ಬಂದ್ರಪ್ಪ ಪ್ರೇಯರ್ ಮಾಡ್ರಿ, ಬಂದ್ರಪ್ಪ ಸೇವೆ ಮಾಡೋಣ, ಎಷ್ಟೇ ಮಾಡಿದ್ರು ಕೂಡ ಏನಾರು ಒಂದು ಕತೆ ಕಟ್ಟಿ ಕುಂಟಪ್ಪ ಕೊಟ್ಟು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಚರ್ಚ್ ಪ್ರಾರಂಭ ಆದ್ಮೇಲೆ ಬರ್ತಾರೆ, ಚರ್ಚ್ ಲಾಸ್ಟ್ ಪೀರಿಯಡ್ ಆಮೇಲೆ ನನ್ನ ಹೆಸರಲ್ಲಿ ಖಾಲಿ ಮಾಡ್ಬಿಟ್ಟಿರ್ತಾರೆ. ಸಿಕ್ಕದೇ ಇಲ್ಲ. ನಮ್ಮಪ್ಪ ಯಾವಾಗಲೂ ಕೂಡ ಒಂದು ಗಾದೆ ಹೇಳೋರು, ಒಂದು ಮಾತು, ಈ ನಾಯಿ ಅದಾಗದ ಎಂಚು ಬೋ 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 ಹೋಗಿ ಕಡಿಕೊಂಡು ತಿರಡನ್ನು ಪುಡಿಕೊಂಡು ಅದ್ರ ಬಿಟ್ಬಿಟ್ಟು ಕುಚ್ಚಿ ಅಂತ ಕುತ್ತಬೇಕಪ್ಪ ಅಂದ್ರದ್ದು ಮಾಡಿ ಪಡ್ತಿರೋದು, ಮರಡಿ ಇನ್ನೊಂದಲ್ಲಿ ಕುತ್ತಬೇಕಪ್ಪ ಮಾಡಿ ಪಡ್ತಿರೋದು. ಅಂದ್ರೆ ಈ ನಾಯಿ ಅದನ್ನೇ ಮನೆನ ನಾನು ಕಾಯ್ಬೇಕು, ನನ್ನ ಯಜಮಾನನ ಕಾಯ್ಬೇಕು, ಕಳ್ಳನನ್ನ ಹಿಡಿಬೇಕು, ಕಳ್ಳನ ಓಡಿಸ್ಬೇಕಂತಕ್ಕಂಥ ಆ ಝೀಲ್ ನಾಯಲ್ಲೇ ಇರಬೇಕು. ಆಗ ಪರವಾಗಿಲ್ಲ ಅದು ಅಲ್ವಾ, ವರ್ತ್ ನಾಯಿಗೆ ಊಟ ಕೊಟ್ಟು ಸಾಕೋದು. ಆದ್ರೆ ನಾವು ತಿವುದಾದ್ರು ಬೋ 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 ಅಂತಂದ್ರೆ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ತಪ್ಪು ತಿಳ್ಕೊಬಿಡಿ. ಇವಾಗ ಯವನಸ್ಥಿಗಾಗಲೇ ಅರ್ಥ ಆಗಿರ್ಬೋದು ಯಾತಕ್ಕೆ ಕೇಳ್ತೀನಿ ಅಂತ. ನಾನೇನು ಎಕ್ಸ್ಪ್ಲೈನ್ ಮಾಡೋದು ಅವಶ್ಯಕತೆ ಇಲ್ಲ ಅಲ್ಲ. ಯಾವ ಆಂಗಲ್ ಅಲ್ಲಿ ನಿಮ್ಮ ಒಟ್ಟಿಗೆ ನಾನು ಅದನ್ನ ಮಾತಾಡ್ತಾ ಇದ್ದೀನಿ, ಯಾರಿಗೆ ಹೋಲಿಸಿ ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ನಿಮಗೆ ಗೊತ್ತು. ಯೂತ್ಸ್ ಆರ್ ದ ಕ್ರೀಮ್ ಆಫ್ ದ ಸೊಸೈಟಿ.
ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಗೊತ್ತಾ ಇಂಡಿಯಾದಲ್ಲಿ ಯವನಸ್ಥರು? 65% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಆರ್ ಯೂತ್ಸ್. ನಾನು ಹೇಳೋಂಥದ್ದು ನಿಜಾನ ಸುಳ್ಳು ಅಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಹೋಗ್ರಿ, ಅಥವಾ ಈಗ ಹೊಸದಾಗಿ ಶುರುವಾಗಿದೆ RV ರೋಡ್ ಮೆಟ್ರೋ ಸ್ಟೇಷನ್ ಹೋಗ್ರಿ. ಅದು ಹೆಂಗ್ ಓಡಾಡ್ತಾರೆ ನೋಡ್ರಿ, ಎಲ್ಲಾ ಯವನಸ್ ಮಕ್ಕಳು ದಡಬಡ 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 ಅಂತ ಅಪ್ಪಿ ತಪ್ಪಿ ಸ್ವಲ್ಪ ಯಾವಾಗ ನಿಮ್ಮನ್ನು ತಳ್ಳಾಕ್ಬಿಟ್ಟು ತುಳಿದ್ಬಿಟ್ಟು ಹೋಗ್ಬಿಡ್ತಾರೆ. ಎಲ್ಲ ಯವನಸ್ರೆ 65% ಆಫ್ ದ ಪಾಪ್ಯುಲೇಷನ್. ನಿಮ್ಗೆ ಇನ್ನೊಂದು ಗೊತ್ತಾ? ಈಗಾಗಲೇ ಇನ್ ದ ವರ್ಲ್ಡ್ ಐ ಆಮ್ ಟೆಲಿಂಗ್, ಇನ್ಕ್ಲೂಡಿಂಗ್ ಚೈನಾವನ್ನು ಕೂಡ ಇಂಡಿಯಾ ಆಲ್ರೆಡಿ ಓವರ್ಟೇಕನ್ ಇನ್ ಯೂತ್ ಪಾಪ್ಯುಲೇಷನ್. ಇಡೀ ಪ್ರಪಂಚದಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತಹ ಯವನಸ್ಥರು ಭಾರತ. ಯೂಸ್ ಕ್ಯಾನ್ ಬಿಲ್ಡ್ ದ ಚರ್ಚ್. ಯವನಸ್ಥರು ಸಭೆಯನ್ನ ಕಟ್ಟುವಂತವರಾಗಿದ್ದಾರೆ. ಬೇರೆಯವರು ಕೂಡ ಮುಖ್ಯನಾ ಇಲ್ಲ ಅಂತ ಹೇಳ್ತಲ್ಲ, ಮಕ್ಕಳು ಮುಖ್ಯ, ಸಹೋದರಿಯರು ಮುಖ್ಯ, ಕುಟುಂಬಗಳು ಮುಖ್ಯ, ವಯಸ್ಸಾದವರು ಕೂಡ ಮುಖ್ಯ. ಆದರೆ ಇಟ್ ಈಸ್ ದ ಯೂತ್ಸ್ ಹೂ ಕ್ಯಾನ್ ಬಿಲ್ಡ್ ದ ಚರ್ಚ್. ಎರಡನೇದಾಗಿ ಯೂತ್ಸ್ ಕ್ಯಾನ್ ಬ್ರೇಕ್ ದ ಚರ್ಚ್. ಯವನಸ್ಥರು ಮನಸ್ಸು ಮಾಡಿದ್ರೆ ಅದೆಂತ ಬಲಾಢ್ಯವಂತ ಸಭೆಯನ್ನು ಕೂಡ ಮುರಿಬಹುದು. ಅದರ ಅರ್ಥ ಏನು? ಸಭೆಯನ್ನ ಕಟ್ಟುವಂತವರು ಯವನಸ್ಥರೇ, ಸಭೆಯನ್ನ ಕೆಡುವಂತವರು ಯವನಸ್ಥರೇ. ಇನ್ನೊಂದು ಹೇಳ್ತೀನಿ, ಯೂತ್ಸ್ ಪೊಟೆನ್ಷಿಯಲ್ ಎಷ್ಟು ಮಟ್ಟಿಗಿದೆ ಅಂತಂದ್ರೆ ದೇ ಕ್ಯಾನ್ ಟೋಟಲಿ ಡೆಸ್ಟ್ರಾಯ್ ದ ಚರ್ಚ್. ಸಭೆಯನ್ನ ಸಂಪೂರ್ಣವಾಗಿ ಹಾಳು ಮಾಡೋದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಒಂದು ಸಹೋದರ ಬ್ರದರನ್ ಚರ್ಚ್ ಅಲ್ಲಿ ಒಬ್ಬ ಯೌವನಸ್ಥ ಮಾಡಿದಂತ ದುಷ್ಟ ಕಾರ್ಯದ ನಿಮಿತ್ತವಾಗಿ ಇವತ್ತು ಆ ಬ್ರದರನ್ ಸಭೆ ಮುಚ್ಚಿ ಹೋಗಿದೆ. ಒಬ್ಬ ವ್ಯಕ್ತಿ ಮಾಡಿದಂತ ಅಯೋಗ್ಯ ಕೆಲಸ ನಿಮಿತ್ತವಾಗಿ, ಒಬ್ಬ ಯೌವನಸ್ಥ ಮಾಡಿದಂತ ಅಯೋಗ್ಯ ಕೆಲಸ ನಿಮಿತ್ತವಾಗಿ ಆ ಸಭೆ ಮುಚ್ಚಿ ಹೋಗಿದೆ. ಆದ್ರಿಂದ ಈ ಥೀಮ್ ಬಹಳ ಅರ್ಥ ಮಾಡ್ಕೊಡ್ರಿ. ಈಗಾಗಲೇ ಕೆಲಸ ಮಾಡೋರ್ನ ಇನ್ನೂ ಹೆಚ್ಚಾಗಿ ಎಂಕರೇಜ್ ಮಾಡೋಕ್ಕೋಸ್ಕರವಾಗಿ, ಮಾಡದೇ ಇರುವಂತವ್ರನ್ನ ಅಟ್ಲೀಸ್ಟ್ ಅವ್ರಿಗೆ ಇದ್ರ ಮುಖಾಂತರವಾಗಿ ಕೂಡ ಒಂದು ರೀತಿಯ ಪ್ರೋತ್ಸಾಹ ದೊರಕಲಿ, ಸಭೆಯ ಒಂದು ಸೇವೆಯಲ್ಲಿ ಇನ್ವಾಲ್ವ್ ಆಗಲಿ ಅಂತಕ್ಕಂಥ ದೃಷ್ಟಿ ಇಟ್ಟುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ಸಭಾ ಹಿರಿಗಳು ಈ ತೀರ್ಮಾನವನ್ನ ಮಾಡಿದ್ದಾರೆ. ಈಗ ಸಬ್ಜೆಕ್ಟ್ ಬರೋಣ. ಯೂತ್ ರೆಸ್ಪಾನ್ಸಿಬಿಲಿಟಿ ಎಂಬುದಾಗಿ ನಾವು ಹೇಳುವಾಗ, ಯೂತ್ ರೆಸ್ಪಾನ್ಸಿಬಿಲಿಟಿನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನೀನು ಯಾರು ಅಂತಂದ್ರೆ ಅರ್ಥ ಮಾಡ್ಕೋಬೇಕು. ನೀನು ಯಾರನ್ನದೇ ನಿನಗೆ ಗೊತ್ತಿಲ್ಲ ಅಂತಂದ್ರೆ ನಿನಗೆ ಜವಾಬ್ದಾರಿನೂ ಕೂಡ ಗೊತ್ತಾಗಲ್ಲ. ಅರ್ಥ ಆಗ್ತಿದ್ಯಾ? ನೀನು ಯಾರಂತಕ್ಕಂಥದ್ದು ನಿಂಗೆ ಗೊತ್ತಿರಬೇಕು ಮೊದಲು. ಇವತ್ತು ಪ್ರಾಬ್ಲಮ್ ಏನಂತಾರೆ ಯವನಸ್ಥರಿಗೆ, ದೇ ಡೋಂಟ್ ಹ್ಯಾವ್ ಸೆಲ್ಫ್ ಐಡೆಂಟಿಟಿ. ನೀನು ಯಾರು ಅಂತಕ್ಕಂಥ ಒಂದು ಗುರುತೇ ಇಲ್ಲದೆ ಇವತ್ತು ಯವನಸ್ಥರು ಸಭೆಯಲ್ಲಿ ಇದ್ದಾರೆ. ನೀನು ಯಾರು ಅಂತಕ್ಕಂಥದ್ದು ನಿನ್ಗೆ ಗೊತ್ತಾದಾಗಲೇ ನಿನ್ನ ಜವಾಬ್ದಾರಿ ಏನೆಂಬುದು ನಿನ್ಗೆ ಗೊತ್ತಾಗಬೇಕಾದರೆ, ಇಸ್ ಇಟ್ ಕ್ಲಿಯರ್? ಈಗ ನಾನು ಡಾಕ್ಟ್ರು ಅಂತಕ್ಕಂಥದ್ದು ನನಗೆ ಗೊತ್ತಿದ್ರೆ, ಪರಿಜ್ಞಾನ ಇದ್ರೇನೆ ಓ ಹೌದಪ್ಪ ನಾ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಗೊತ್ತಿರ್ತದೆ. ನಾ ಡಾಕ್ಟರ್ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ಏನ್ ಪ್ರಯೋಜನ? ನಾವು ಫ್ರೆಂಡ್ ಒಬ್ಬ ಮನೆಗೆ ಹೋಗಿದ್ದೆ, ಈಗಲ್ಲ ಸುಮಾರು ವರ್ಷ ಹಿಂದೆ ಆಗ್ತಾರೆ, ಎಲ್ಲ ಹೊಸದಾಗಿ ಮದುವೆ ಆಗಿದ್ದು. ಅವ್ರಿಗೆ ಒಂದು ಮಗು ಇತ್ತು. ಆ ಮಗುನ ನೋಡೋಣ ಅಂತ ಹೋದೆ. ನಾನು ಹೋದಂತ ಸಮಯದಲ್ಲಿ ಆ ಮಗುಗೆ ಇವ್ರೇನೋ ತಿನ್ಸಕ್ ಹೋಗ್ಬಿಟ್ಟು ಅದು ಚೋಕ್ ಆಗ್ಬಿಡ್ತು, ಲಂಗ್ಸ್ಗಳ ಎಂಟರ್ ಆಗ್ಬಿಡ್ತು. ಮಗು ಉಸಿರಾಡಕ್ಕಾಗ್ದೇನೆ ಕಷ್ಟಪಡ್ತಾ ಇದೆ. ಆಗ್ಲೇ ಸೈನೋಸಿಸ್ ಅಂತ ಹೇಳಿದ್ರೆ ಬ್ಲೂ ಕಲರ್ ಚೇಂಜ್ ಆಗ್ತದೆ, ಉಸಿರು ಕಟ್ತದೆ ಮಗು. ಇಬ್ರು ಕೂಡ ಅಳ್ತಾ ಇದಾರೆ. ಓ ಯೋ 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 ಮಗುಗೇನಾಗೋಯ್ತು ಅಂತ.
ಮತ್ತೆ ಇಬ್ರು ಕೂಡ ಡಾಕ್ಟರ್ ಕರೀರಿ ಡಾಕ್ಟರ್ ಕರೀರಿ ಡಾಕ್ಟರ್ ಕರೀರಿ ಅಂತಾರೆ. ನನಗೆ ಗಾಬರಿ ಆಗ್ಬಿಡ್ತು. ಯಾಕಂತಾರೆ ಅವಳು ಪೀಡಿಯಾಟ್ರಿಷನ್, ಅವಳು ಡಾಕ್ಟರ್ ಪೀಡಿಯಾಟ್ರಿಷನ್, ನನ್ನ ಫ್ರೆಂಡು ಸರ್ಜನ್, ಅವನು ಡಾಕ್ಟ್ರು. ಸಾಲದಕ್ಕೆ ನಾನೊಬ್ಬ ಡಾಕ್ಟರ್, 3 ಜನ ಡಾಕ್ಟರ್ ಇದ್ದೀವಿ. ಅವಳು ಡಾಕ್ಟರ್ ಕರೀರಿ ಅಂತ. ಕಡೆಗೆ ನಾನು ಹೇಳಿದೆ, ಅಮ್ಮ 3 ಜನ ಡಾಕ್ಟರ್ ಇದ್ದೀವಿ ಅಂದೆ. ಹಾ, ಅಯ್ಯೋಯ್ಯೋ ನಮ್ಮ ಮಗು. ಆಮೇಲೆ ಹೇಳಿದೆ, ನೀನು ಪೀಡಿಯಾಟ್ರಿಷನ್, ನಾನು ಫಿಸಿಷಿಯನ್, ಅವನು ಸರ್ಜನ್, ನನ್ಗೆ ಗೊತ್ತಿಲ್ಲ ಮಗು ಇಲ್ಲಾಂದ್ರೆ ಏನ್ ಬೇಕಂತ. ನೀನ್ ಹೇಳು ಏನ್ ಮಾಡ್ಬೇಕಂತ. ನಿನ್ ಮಗುನ ಮರ್ತು ಬಿಡು. ಈ ತರ ಒಂದ್ ವೇಳೆ ಪೇಷಂಟ್ ನಿನ್ನ ಹತ್ರ ಬಂದ್ರೆ ಏನ್ ಮಾಡ್ತಾ ಇದ್ದೆ ಅದನ್ನ ಹೇಳು. ಅವಾಗ ನಾವು ತಲೆ ಕೆಳಗಾಗಿ ನಾವು ಹಿಡ್ಕೊಂಡು ಬೆನ್ನಿಗೆ ತಟ್ಟಿದ್ರೆ ಅದು ಬಂದ್ಬಿಡ್ತದೆ ಆಚೆ ಅಂದು. ಮತ್ತೆ ಮೊದಲು ಹೇಳಕ್ಕೆ ಅಂದ್ಬಿಟ್ಟು ಇಮ್ಮಿಡಿಯೇಟ್ ನಾನು ಎತ್ಕೊಂಡು ಮಗುನ ತಲೆ ಕೆಳ ತಿರ್ಸಿಕೊಂಡು 1-2 ಹೊಡೆದೆ. ಮಗು ಕಲ್ಕತ್ತ ಅದು ಕಫ ಬಂತು, ಮಗು ಚೆನ್ನಾಗೋಗ್ತು. ಪ್ರಿಯ ಯವರಸ್ತ್ರೆ, ಫಸ್ಟ್ ಐಡೆಂಟಿಫೈ ಯುವರ್ ಸೆಲ್ಫ್, ವಾಟ್ ಯು ಆರ್. ನೀನು ಯಾರೆಂಬುದನ್ನ, ಅಪ್ಪ ನನ್ನ ವಾಲ್ಯೂಮ್ ಕಮ್ಮಿ ಮಾಡೋಕ್ಕಾಗಲ್ಲ, ಈ ವಾಲ್ಯೂಮ್ ಬೇಕಾದ್ರೆ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ರೈಟ್. ಥ್ಯಾಂಕ್ ಯು. ಯಾವಾಗ ನಾವು ಸ್ಪಷ್ಟವಾಗಿ ನಾವು ಯಾರೆಂಬುದನ್ನು ಗೊತ್ತಿರ್ತದೋ ಆಗ ನಮ್ಮ ಜವಾಬ್ದಾರಿ ಏನೆಂಬುದಾಗಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ, ನಮ್ಮ ಸಮಾಜದಲ್ಲಿ ನಮ್ಮ ಜವಾಬ್ದಾರಿ ಏನೆಂಬುದಾಗಿ ನಮಗೆ ಗೊತ್ತಾಗ್ತದೆ. ಆದ್ರಿಂದ ನನ್ನ ಮೊದಲ ಸೆಷನ್ ಅಲ್ಲಿ ನಾನು ಕಾಣಿಸುವಂತ ವಿಷಯ ಬೆಸ್ಟ್ ಲೈಫ್, ಉತ್ತಮವಾದಂತ ಜೀವಿತ. ನನ್ನ ಸೆಕೆಂಡ್ ಸಬ್ಜೆಕ್ಟ್ ಹೋಗ್ತೀನಿ, ಬೆಸ್ಟ್ ವರ್ಕ್, ಉತ್ತಮವಾದಂತ ಕಾರ್ಯ. ಸೊ ಬೆಸ್ಟ್ ಲೈಫ್ ಅಂತಂದ್ರೆ ಯೌವನಸ್ಥರ ಜೀವಿತ ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕು. ರೈಟ್? ಅಂದ್ರೆ ಅರ್ಥ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಕಾಂಡಕ್ಟ್, ನಿಮ್ಮ ಮಾತುಗಳು, ನಿಮ್ಮ ನಡತೆ ಸಭೆಯಲ್ಲಿ ಬಹಳ ಮುಖ್ಯ. ನಿಮ್ಮ ನಡತೆನೆ ನೆಟ್ಟಗಿಲ್ಲ ಅಂತಂದ್ರೆ ಯಾವ ಸಭೆನೂ ಉದ್ಧಾರ ಆಗಲ್ಲ. ಓಕೆ, ಕ್ಯಾರೆಕ್ಟರ್, ಯುವರ್ ಕಾಂಡಕ್ಟ್ ಇನ್ ದ ಲೈಫ್ ಇನ್ ದ ಚರ್ಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಮಾತು ಪ್ರೋವರ್ಬ್ಸ್ ಈ ತರ ಹೇಳ್ತಾರೆ, ಏನಂತ? ವೆನ್ ದ ವೆಲ್ತ್ ಈಸ್ ಲಾಸ್ಟ್, ಜೋರಾಗಿ ಹೇಳ್ರಿ, ವೆನ್ ದ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ರೈಟ್? ವೆನ್ ದ ಹೆಲ್ತ್ ಈಸ್ ಲಾಸ್ಟ್ something is lost. Good. When character is lost, ಜೋರಾಗಿ ಹೇಳ್ರಿ, everything is lost. ಅಲ್ವಾ? ಆಸ್ತಿ ಹೋದಾಗ ಏನು ಹೋಗಿಲ್ಲ, ಆರೋಗ್ಯ ಹೋದಾಗ ಸ್ವಲ್ಪ ಹೋಯ್ತು ಅಲ್ವಾ? ಸ್ವಲ್ಪ ಹಾರ್ಟ್ ಡ್ಯಾಮೇಜ್ ಆಯ್ತು, ಲಿವರ್ ಡ್ಯಾಮೇಜ್ ಆಯ್ತು, ಕಿಡ್ನಿ ಡ್ಯಾಮೇಜ್ ಆಯ್ತು, ಇರ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಆಯ್ತು. ಬಟ್ ಇಫ್ ಯುವರ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್, everything is lost. ತಮಿಳಲ್ಲಿ ಒಬ್ಬ ಕವಿ ತಿರುವಳ್ಳುವರ್ ಎಂಬುದಾಗಿ, ಈ ತಿರುವಳ್ಳುವರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಡತೆ ಗೆಟ್ಟವನಾಗಿ ನೀನು ಬದುಕೋಕ್ಕಿಂತ ಸಾಯುವುದೇ ಲೇಸು. ಇಟ್ ಈಸ್ ಬೆಟರ್ ಟು ಡೈ by losing your character and conduct rather than to leave. ಅರ್ಥ ಆಗ್ತಿದ್ಯಾ? ಸೊ ನಡತೆಯ ಕೆಡ್ತಿಟ್ಟು ವಾಳದ ಬಿಡೋ, ಅದಕ್ಕಿಂತ ಬೆಸ್ಟ್ ಥಿಂಗ್ ಇಸ್ ಟು ಡೈ. ಟು ಡೈ அதாவது if you want to live, நீ உயிரோடு இருக்கணும் நினைக்கோ, உன்னோட வாழ்க்கை சரியா இருக்கணும். உன்னோட வாழ்க்கை சரியில்லையா, நீ உயிரோடு இருக்க வேண்டிய அவசியமே இல்லை, செத்துப்போ. ಅಂತ ಭಯಂಕರವಾದ ಸ್ಟೇಟ್ಮೆಂಟ್ ತಿರುವಳ್ಳುವರು ಕೊಟ್ಟಿರುವಂಥದ್ದು. ಈಗ ಸತ್ಯವೇದಕ್ಕೆ ಬರೋಣ. ಜ್ಞಾನೋಕ್ತಿಗಳ ಪುಸ್ತಕ 22ನೇ ಅಧ್ಯಾಯ 1ನೇ ವಾಕ್ಯ. ಸಿಕ್ಕದವ್ರಿಗೆ ಓದ್ಬೋದು. ಬಹುಧನಕ್ಕಿಂತ ಒಳ್ಳೆಯ ಹೆಸರು ಉತ್ತಮ. ಬೆಳ್ಳಿ ಬಂಗಾರಕ್ಕಿಂತ ಸತ್ಕೀರ್ತಿಯು ಅಮೂಲ್ಯ. ಅಂದ್ರೆ ನಮ್ಮ ನಡತೆ ಎಷ್ಟೊಂದು ಮುಖ್ಯ. ಹಾಗಾದ್ರೆ ಸ್ವಲ್ಪ ಸಮಯ ನಾವು ನಡತೆ ಕುರಿತಾಗಿ ಧ್ಯಾನ ಮಾಡೋಕ್ಕೋಸ್ಕರವಾಗಿ ಈಗ ನಾನು ಆರಿಸಿಕೊಡುವಂತಹ ವೇದ ಭಾಗ ಯೋಹಾನ ಬರೆದ ಮೊದಲನೆಯ ಪತ್ರಿಕೆ
2ನೇ ಅಧ್ಯಾಯ First John chapter 2 verses from 12 to 17. ಈಗ ಸಿಕ್ಕಿದವರು ಓದಬಹುದು. 12-17 ಓದಿ. ಕ್ರಿಸ್ತನ ಹೆಸರಿನ ನಿಮಿತ್ತ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರಿಂದ ನಿಮಗೆ ಬರೆಯುತ್ತೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆಯುತ್ತೇನೆ. ಯೌವನಸ್ಥರೇ, ನೀವು ಕೆಡುಕನನ್ನು ಜಯಿಸಿರುವುದರಿಂದ ನಿಮಗೆ ಬರೆಯುತ್ತೇನೆ. ಮಕ್ಕಳಿಗ, ನೀವು ತಂದೆಯನ್ನು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ತಂದೆಗಳೇ, ಆದಿಯಿಂದಿರುವಾತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ. ಯವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಕೆಡುಕನನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ. ಲೋಕವನ್ನಾಗಲಿ ಲೋಕದಲ್ಲಿ ಇರುವುಗಳನ್ನಾಗಲಿ ಪ್ರೀತಿಸಬೇಡಿರಿ. ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲಣ ಪ್ರೀತಿಯು ಅವನಲ್ಲಿಲ್ಲ. ಲೋಕದಲ್ಲಿರುವ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕುಬಾಳಿನ ಡಂಬ, ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗೂ ಇರುವನು. ಓಕೆ, ಇದನ್ನ ಮೊದಲನೇ ಸೆಷನ್ ನಲ್ಲಿ ದಿಸ್ ಈಸ್ ಮೈ ಬೇಸಿಕ್ಸ್ ಪ್ಯಾಸೇಜ್. First John chapter 2 verse from 12 to 17. ಇವತ್ತು ಗಂಭೀರವಾಗಿ ಯವನಸ್ಥರೇ ನಿಮ್ಮ ಹೃದಯದಲ್ಲಿ ಸೀಲಾಗ್ಬಿಡೋಕೆ ಇವತ್ತು. ಇಲ್ಲಿ 3 ಗುಂಪುಗಳ ಕುರಿತಾಗಿ ಮಾತಾಡ್ತಾ ಇದ್ದಾನೆ. ಮೊದಲನೇ ಗುಂಪು ಯಾವುದು? ಮಕ್ಕಳಿಗೆ ಮಾತಾಡ್ತಾ ಇದ್ದಾನೆ. 2ನೇ ಗುಂಪು ಯಾವುದು? ತಂದೆಗಳಿಗೆ ಮಾತಾಡ್ತಾ ಇದ್ದಾನೆ. 3ನೇ ಗುಂಪು ಯಾವುದು? ಯೌವನಸ್ಥರಿಗೆ ಮಾತಾಡ್ತಾ ಇದ್ದಾನೆ. ಓಕೆ, ನೋಡಿ, 2 ಸಲ ರಿಪೀಟ್ ಮಾಡ್ತಾನೆ ಅದನ್ನ. ಮಕ್ಕಳೇ 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 ಮಕ್ಕಳಿಗೆ ಮಾತಾಡ್ತಾನೆ. ಯಾಕಂದ್ರೆ ಮಕ್ಕಳು ಕೂಡ ಮುಖ್ಯ ಸಭೆಯಲ್ಲಿ. ಮತ್ತೆ ತಂದೆಗಳೇ 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 ಎಂಬುದಾಗಿ ಫಾದರ್ಸ್, ತಂದೆಗಳಿಗೆ ಮಾತಾಡ್ತಾ ಇದ್ದಾನೆ. ಯೌವನಸ್ಥರಿಗೆ ಯವನಸ್ಥರೇ ಯವನಸ್ಥರೇ ಎಂಬುದಾಗಿ ಯೌವನಸ್ಥರ ಕುರಿತಾಗಿ ಮಾತಾಡುವಂತವನು ಆಗಿದ್ದಾನೆ. ಯಾರು ತಮಿಳ್ ಬೈಬಲ್ ಇದ್ರೆ ವಚನ 13 ಮತ್ತು 14ನೇ ವಾಕ್ಯವನ್ನು ತಮಿಳಲ್ಲಿ ಓದ್ರಿ. ವಾಲಿಬರೇ பொல்லாங்கனை நீங்க ஜெயிசித நாள். எஸ், ಸ್ವಲ್ಪ ಸ್ಟಾಪ್ ಮಾಡಿ ಬರೋದ್ರಲ್ಲಿ. ಅಲ್ಲಿ நீங்க பொல்லாங்கனை நீங்க ஜெயிக்கிறீங்க, அதுதான் உங்களுக்கு எழுதுறேன்னு சொல்ல கிடையாது. வாட் இட் சேயிங்? பொல்லாங்கனை நீங்க ஜெயித்ததினால். ಇದು ಪಾಸ್ಟ್ ಟೆನ್ಸಾ, ಪ್ರೆಸೆಂಟ್ ಟೆನ್ಸಾ, ಫ್ಯೂಚರ್ ಟೆನ್ಸಾ? ವೆರಿ ಗುಡ್, ಪರವಾಗಿಲ್ಲ. ಸಿಸ್ಟರ್ ಕಡೆ ರೆಸ್ಪಾನ್ಸ್ ಇದೆ. ಎಲ್ಲ ಹೆಣ್ಮಕ್ಳು ಅಲರ್ಟ್ ಆಗಿದ್ದಾರೆ. ಪಾಸ್ಟ್ ಟೆನ್ಸ್ ಅದೇನಂತದ, ಈಗಾಗಲೇ ನೀವು ಜಯಿಸಿದ್ದೀರಾ. ರೈಟ್. 14. ವಾಲಿಬರೇ, ಇಲ್ಲಿಂದ ಸ್ವಲ್ಪ ಅರ್ಥ ಗಮನಿಸಿ. ಇದೇ 14ನೇ ವಾಕ್ಯನೇ ನನ್ನ ಸಬ್ಜೆಕ್ಟ್. ವಾಲಿಬರೇ, நீங்க பலவான்களா இருக்கிறதுனால, தேவ வசனம் உங்களுக்கு நிலைத்திருக்கிறதுனால, நீங்க பொல்லாங்கனை ஜெயித்ததினால உங்களுக்கு எழுதுறேன். ನನ್ನ ಪ್ರಿಯ ಯವನಸ್ಥ ಮಕ್ಕಳೇ, ದಯವಿಟ್ಟು ಗಂಭೀರವಾಗಿ ಆಲೋಚನೆ ಮಾಡ್ರಿ. ಇದರಲ್ಲಿ 3 ವಿಷಯಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಮೊದಲನೇದಾಗಿ ಆತ ಹೇಳುವಂತ ಮಾತು, ಯಾತಕ್ಕಾಗಿ ನಾನು ನಿಮಗೆ ಬರಿತಾ ಇದ್ದೀನಿ? ಮೊದಲನೇದಾಗಿ ನೀವು ಅದಕ್ಕೆ ಮಿಂದಿ ಬರೆದಾರು. ನೀವು ಬಲವಾನ್ಗಳು, ನೀವು ಶಕ್ತರಾಗಿದ್ದಿರುವುದರಿಂದ, ಅಂದ್ರೆ ನೀವು ಶಕ್ತರಾಗುತ್ತೀರಿ, ಅದಕ್ಕೆ ನಾವು ಬರೀತೀರಿ ಅಂತ ಬರ್ತಿಲ್ಲ. ಅಗೇನ್ ದಿಸ್ ಇಸ್ ಆಲ್ಸೋ ಇನ್ ಪಾಸ್ಟ್ ಟೆನ್ಸ್. இஸ் இட் கிளியர்? நீங்க பலவான்களா ஆயிருக்கிறதுனாலே நான் உங்களுக்கு எழுதுறேன். ಯವನಸ್ಥರ ಈಗ ಅರ್ಥ ಮಾಡ್ಕೊಡ್ರಿ. ಇವತ್ತು ಎಷ್ಟೋ ಜನ ಪ್ರಾಬ್ಲಮ್ ಇರೋದು. ಬೈಬಲ್ ಹೇಳ್ತದೆ, ದೇವರು ಹೇಳ್ತಾನೆ, ಅಪ್ಪ ನೀವು ಬಲಶಾಲಿಗಳು, ಮಗಳೇ ನೀನು ಬಲಶಾಲಿ, ಮಗನೇ ನೀನು ಬಲಶಾಲಿ ಅಂತ ದೇವರು ಹೇಳುವಂತನಾಗಿದ್ದಾರೆ. ಆದ್ರೆ ಎಷ್ಟೋ ಜನ ಯವನಸ್ಥ ಮಕ್ಕಳು, ಅಯ್ಯ ನನ್ನ ಕೈಲಾಗಲ್ಲ, ಅಯ್ಯೋ ನನ್ನ ಕೈಲಾಗಲ್ಲ, ಅಯ್ಯೋ ನನಗೆ ಭಯ ಆಗ್ತದೆ, ಅಯ್ಯೋ ನನಗೆ ಇರಲಿಕ್ಕಂತದೆ. ನಾಚಿಕೆ ನಿಮಗೆ. ಗಾಡ್ ಸೇಸ್ ಯು ಆರ್ ಸ್ಟ್ರಾಂಗ್, ಬಟ್ ಯು ಪೀಪಲ್ ಸೇ ಐ ಆಮ್ ವೀಕ್.
ನನಗೆ ಬುದ್ಧಿ ಇಲ್ಲ, ನನಗೆ ಶಕ್ತಿ ಇಲ್ಲ, ನನಗೆ ಯಾವುದಿಲ್ಲ, ಅಯ್ಯೋ ನನ್ನ ಕೈಲಿ ಆಗಲ್ಲ. ದಟ್ ಮೀನ್ಸ್ ಯು ಆರ್ ಫೂಲಿಂಗ್ ಗಾಡ್. ಯು ಆರ್ ಟೆಲಿಂಗ್ ದಟ್ ಗಾಡ್ ಇಸ್ ಅ ಲಯರ್. ಗಾಡ್ ಸೇಸ್ ಯು ಆರ್ ಸ್ಟ್ರಾಂಗ್. ದಟ್ಸ್ ದ ರೀಸನ್ ಐ ಆಮ್ ರೈಟಿಂಗ್ ಟು ಯು. ಯೌವನ ಕಾಲದಲ್ಲಿ if you are not strong, you will never be strong in your entire life. ಅರ್ಥ ಆಗ್ತಿದ್ಯಾ? ಯೌವನ ಕಾಲ ಏನಿದೆಯಲ್ಲ, ಇದು ಶಕ್ತಿಯುತವಾದ ಬಲಾಢ್ಯವಂತ ಕಾರ್ಯ, ಸಾಧಿಸುವಂತ ಕಾರ್ಯ. ಯೌವನ ಕಾಲದಲ್ಲಿ ನನಗಿನ್ನೂ ಡಿಗ್ರಿ ಮಾಡಿ, ನಾನು ಇನ್ನು ಕೆಲಸ ಮಾಡಿ, ಇನ್ನು ಮದುವೆ ಆಗಿ, ಇನ್ನು ಮಕ್ಕಳಾಗಿ, ಅವನು ಒಂದಿನ ಬಟ್ಟಕತ್ತ ಸಾಹಿತ್ಯ ಅಷ್ಟೇ. ನೀನು ಒಂದು ವೇಳೆ ಏನಾದ್ರು ಸಾಧನೆ ಮಾಡಬೇಕಾ, ದಿಸ್ ಇಸ್ ದ ಟೈಮ್. ದಿಸ್ ಇಸ್ ದ ಟೈಮ್. ಇಂಥ ಅಮೂಲ್ಯವಾದಂತಹ ಸಮಯವನ್ನು ನೀವು ಕಳ್ಕೊಂಡ್ರೆ ಇಟ್ ಇಸ್ ಲೈಕ್ ಎ ಫ್ಲೀಟಿಂಗ್. ನಾವು ನೋಡ್ತೀವಿ ಪ್ರಸಿದ್ಧ ಪುಸ್ತಕ 11ನೇ ಅಧ್ಯಾಯ ಕೊನೆಯ 9ನೇ ವಾಕ್ಯದಲ್ಲಿ, ಯೌವನ ಕಾಲ ಅದು ಮಾಯವಾಗಿ ಹೋಗುವಂಥದ್ದು. ಇಟ್ಸ್ ಅ ಫ್ಲೀಟಿಂಗ್ ಲೈಫ್. ಡು ಯು ನೋ ಹೌ ಮಚ್ ಪರ್ಸೆಂಟೇಜ್ ಇಡೀ ನಿಮ್ಮ ಜೀವಿತ ಕಾಲದಲ್ಲಿ ಯೌವನಸ್ಥರ ಒಂದು ಆಯುಷ್ಯಕ ಒಂದು ಪರ್ಸೆಂಟೇಜ್ ಎಷ್ಟು ಕಾಲ ನೀವು ಯೌವನಸ್ಥರಾಗಿರ್ತೀರ ಅಂತ ಗೊತ್ತಿದೆ ನಿಮಗೆ? ಇಟ್ ಈಸ್ ಓನ್ಲಿ 10%. ಅಂದ್ರೆ ನೀವು 100 ವರ್ಷ ಬದುಕಿದ್ರೆ ಅದು ನಿಮ್ಮ ಯೌವನ ಪ್ರಾಯ ಎಷ್ಟು ವರ್ಷ? 10 ವರ್ಷ. 50 ವರ್ಷ ನೀವು ಬದುಕಿದ್ರೆ ನಿಮ್ಮ ಯೌವನ ಪ್ರಾಯ 5 ವರ್ಷ. ಆ 5 ವರ್ಷದಲ್ಲಿ 10 ವರ್ಷ ಏನು ಸಾಧಿಸ್ತೀರೋ ಅದೇ ಸಾಧನೆ. ಅದನ್ನ ಬಿಟ್ಟು ನಾನು ಆಮೇಲೆ ನೋಡ್ಕೋತೀನಿ, ನಾವು ವಯಸ್ಸಾದ್ಮೇಲೆ ನೋಡ್ತೀವಿ, ನಮ್ಮ ಅನುಭವ ಬೇಕು ಬ್ರದರ್, ಅಂಕಲ್, ನಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂಕಲ್. God says you are strong. Number 1, ಯು ಆರ್ ಫಿಸಿಕಲಿ ಸ್ಟ್ರಾಂಗ್. ಗೊತ್ತಿದೆ ನಿಮಗೆ? ದೈಹಿಕವಾಗಿ ನೀವು ಫಲ ಹೊಂದಿದಂತ ವ್ಯಕ್ತಿಗಳಾಗಿದ್ದೀರಾ. ಏನನ್ನ ಬೇಕಾದ್ರೂ ಸಾಧಿಸತಕ್ಕಂಥ ಶಕ್ತಿ ನಿಮ್ಗಿದೆ. ಅದಕ್ಕಾಗಿ ಸಾಧನೆ ಮಾಡುವಂತವರು ಯೌವನ ಕಾಲದಲ್ಲಿ ಮಾಡ್ತಾರೆ. PT ಉಷಾ ಒಲಿಂಪಿಕ್ ಎಂಟರ್ ಆಗಿದ್ದು 16 ವರ್ಷದಲ್ಲಿ, ಮುದುಕಾಯದಲ್ಲಿ ಎಂಟರ್ ಆಗಲಿಲ್ಲ. ನಾನೀಗ ಓಡ್ತೀನಿ ಅಂತ. ವೈಭವ್ ಸೂರ್ಯವಂಶಿ IPL ಎಂಟರ್ ಆಗಿದೆ 14ನೇ ವರ್ಷದಲ್ಲಿ, ಮುದುಕಾದ ಮೇಲೆ ಅಲ್ಲ. ಯು ಆರ್ ಸ್ಟ್ರಾಂಗ್ ಫಿಸಿಕಲಿ. ನಂಬರ್ 2, ಯು ಆರ್ ಸ್ಟ್ರಾಂಗ್ ಮೆಂಟಲಿ. ಮಾನಸಿಕವಾಗಿ ಕೂಡ ನೀವು ಬಲವಂತರೇ. ಆದರೆ ಇವತ್ತು ಯೌವನಸ್ಥರು ಯಾವ ಕಾಲದಲ್ಲಿ ಮೆಂಟಲಿ ಸ್ಟ್ರಾಂಗ್ ಇರಬೇಕೋ ಅದೇ ಪ್ರಾಯದಲ್ಲಿ ತಿಕ್ ತರ ಆಡ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ಅರ್ಥ ಆಗ್ತಿದ್ಯಾ? ಯು ಆರ್ ಸಪೋಸ್ ಟು ಬಿ ಮೆಂಟಲಿ ಸ್ಟ್ರಾಂಗ್, ಬಟ್ ಯು ಪೀಪಲ್ ಬಿಹೇವ್ ಫ್ಲಕ್ಚುಯೇಷನ್, ಕನ್ಫ್ಯೂಷನ್, ಫ್ಲಿಕರಿಂಗ್ ಎಲ್ಲ ತುಂಬಿಸ್ಕೊಬಿಡ್ತೀರಾ. ಅದಾ ಇದಾ ಇದಾ ಅದಾ ಅದಾ. ಮೆಂಟಲಿ ಯು ಶುಡ್ ಬಿ ಸ್ಟ್ರಾಂಗ್. ಎಸ್ ಮೀನ್ಸ್ ಎಸ್, ನೋ ಮೀನ್ಸ್ ನೋ ಅಂತ ಕ್ಲಾರಿಟಿ ಇರುವಂತ ಒಂದು ವಯಸ್ಸು ಯೌವನ ಪ್ರಾಯ. ಕನ್ಫ್ಯೂಸ್ ಮಾಡಿಕೊಂಡು ತಿಕ್ತಿನ ತರ ಆಡುವಂತ ಪ್ರಾಯ ಅಲ್ಲ ಯೌವನಸ್ಥರ ಪ್ರಾಯ. ಯು ಆರ್ ಫಿಸಿಕಲಿ ಸ್ಟ್ರಾಂಗ್, ಯು ಆರ್ ಮೆಂಟಲಿ ಸ್ಟ್ರಾಂಗ್, ಅಂಡ್ ಯು ಆರ್ ಎಮೋಷನಲಿ ಸ್ಟ್ರಾಂಗ್. ಗೊತ್ತಿದೆ ನಿಮಗೆ ಅದು? ಎಮೋಷನಲಿ ಯು ಆರ್ ಸ್ಟ್ರಾಂಗ್. ಉನ್ಮಾದಕ್ಕೆ ಒಳಗಾಗಬಾರದು. ಯಾವುದೇ ಟೆಂಪ್ಟೇಷನ್ಸ್ ಗಳಿಗೆ ಒಳಗಾಗಬಾರ್ದು. ಟೆಂಪ್ಟೇಷನ್ ಬರೋದೇ ಯೌವನಸ್ಥ ಕಾಲದಲ್ಲದೆ. ಟೆಂಪ್ಟೇಷನ್ಸ್ ಪಾಪ ಅಲ್ಲ, ಆದ್ರೆ ಟೆಂಪ್ಟೇಷನ್ಸ್ ಸಿಕ್ಕಿ ನಿನ್ನ ಜೀವಿತವನ್ನ ಹಾಳು ಮಾಡ್ಕೋಬಾರದು. ಯು ಆರ್ ಸ್ಟ್ರಾಂಗ್ ಸ್ಪಿರಿಚುವಲಿ ಆಲ್ಸೋ. ನೋಡ್ರಿ, ಆತ್ಮಿಕವಾಗಿ ಕೂಡ ನೀನು ಸ್ಟ್ರಾಂಗ್. ಶದ್ರಕ್, ಮೇಷಕ್, ಅಬೇದ್ನೆಗೋ ತೆಗೆದುಕೊಂಡ ತೀರ್ಮಾನಗಳು ಯೌವನ ಕಾಲದಲ್ಲಿ, ದಾನಿಯೇಲನು ತೆಗೆದುಕೊಂಡ ತೀರ್ಮಾನ ಯೌವನ ಕಾಲದಲ್ಲಿ, ಮರಿಯಳು ತೆಗೆದುಕೊಂಡ ತೀರ್ಮಾನ ಯೌವನ ಕಾಲ. ಅದನ್ನ ನೆಕ್ಸ್ಟ್ ಸೆಷನ್ ತರ್ತೇನೆ. ವೆನ್ ದೇ ಆರ್ ಯಂಗ್. ಆದರೆ ಯೌವನ ಪ್ರಾಯವನ್ನ ಹಗುರವ ತಗೋಬೇಡ. ಈಗೇನ್ ಬೈಬಲ್ ಓದೋದು, ಈಗೇನ್ ಪ್ರೇಯರ್ ಮಾಡೋದು, ಈಗೇನ್ ಸೇವೆ ಮಾಡೋದು, ಈಗೇನ್ ಚರ್ಚ್ಗೆ ಹೋಗೋದು. ಯಾಕಂದ್ರೆ ನಾವು ಯೂತ್ ಎಂಜಾಯ್ ಮಾಡ್ಬೇಕು. ಅದು ಇವತ್ತು ಭಾಷೆಗಳೇ ಬದಲಾವಣೆ. ಬೆಂಗಳೂರಲ್ಲಿ ನೋಡ್ರಿ, ಎಲ್ಲೆಲ್ಲೂ ಕೂಡ ಬ್ರೋ, ಇಬ್ರೋ, ಆ ಬ್ರೋ ಅಂದ್ಕೊಡೋ. ಅದು ಬ್ರೋ ಅಂತಾರೋ ಬ್ರಾ ಅಂತಾರೋ ಅದು ಗೊತ್ತಾಗಲ್ಲ. ಭಾಷೆಗಳ ಬದಲಾವಣೆಗಳು, ಮಾತುಗಳ ಬದಲಾವಣೆಗಳು.
Your life is a life of spiritual strong. ದೈಹಿಕವಾಗಿ, ಫಿಸಿಕಲಿ, ಮೆಂಟಲಿ, ಎಮೋಷನಲಿ and spiritually, you must be strong. You are strong. You should accept that you are strong because God's word says you are strong. நீங்க பலவான்களா ಆಗಿರಕದனாலே நான் உங்களுக்கு எழுதுகிறேன். ಹಂಗಾಗಿ ಅಯ್ಯೋ ನಾವು ವೀಕು ಅಂತ ತಿಳ್ಕೊಬೇಡಿ. Right. The first thing what we learn is you are strong. ದೇವರಿಗೆ ಸ್ತೋತ್ರ. ದೇವರೇ, ಯೌವನ ಪ್ರಾಯದಲ್ಲಿ ನನ್ನನ್ನು ಬಲವಾಗಿ ನಿಲ್ಲಿಸಿದ್ದಕ್ಕಾಗಿ ನಿನ್ನ ಸ್ತೋತ್ರ ಅಂತ. ಎಂತ ಇಡೀ ಪ್ರಪಂಚವನ್ನ ಗೆಲ್ಲುವಂತ ಶಕ್ತಿ ದೇವರಿಗೆ ಕೊಟ್ಟಿದ್ದಾರೆ. ಪ್ರಪಂಚವನ್ನ ಎದುರಿಸಿ ನಿಲ್ಲುವಂತ ಶಕ್ತಿ ದೇವರಿಗೆ ಕೊಟ್ಟಿದ್ದಾರೆ. ಅದನ್ನ ಮರಿಬೇಡಿ. ನಂಬರ್ 2, ಅಲ್ಲಿ ನಾವು ಕಲಿಯುವಂತ ಎರಡನೇ ವಿಷಯ ಏನಂದ್ರೆ ನೀವು ಶಕ್ತರಾಗಿರೋದ್ರಿಂದ, ನೀವು ಬಲಶಾಲಿಗಳಾಗಿರೋದ್ರಿಂದ. 14ನೇ ವಾಕ್ಯ ಮಾತಾಡ್ಕೊಡ್ರಿ ಸಾಕು. 14ನೇ ವಾಕ್ಯ, ನೀವು ಶಕ್ತರಾಗಿರೋದ್ರಿಂದ ನಿಮಗೆ ಬರೀತಾ ಇದ್ದೇನೆ. ಎರಡನೇದಾಗಿ, ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದನ್ನು ಬರೀತಾ ಇದ್ದೇನೆ. ಓದಿ ತಮಿಳು ಪಡಿಯುತ್ತದೆ. ದೇವ ವಸನಂ ನಿಲತ್ತಿರುக்கிறதுனாலே, ಆಲ್ರೆಡಿ ದೇರ್ ಇನ್ ಯುವರ್ ಹಾರ್ಟ್. ನೋಡ್ರಿ ಅಗೇನ್. ಬಟ್ ಮೈ ಕ್ವಶನ್, ನಿಜವಾಗಿ ಕೂಡ ದೇವ್ರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದೆಯಾ? ಅದನ್ನ ನೀವು ಪರೀಕ್ಷೆ ಮಾಡಿಕೊಡ್ರಿ. ದೇವ್ರ ವಾಕ್ಯ ಅನ್ನೋದು, ದೇವ್ರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿದೆ. ನೆಲೆಗೊಳ್ಳಬೇಕು. ಈಗ ನೀವು ನೆಲೆಗೊಳ್ಳದೋದ್ರೆ ಇನ್ಯಾವ ನೆಲೆಗೊಳ್ಳುತ್ತದೆ? ಕಷ್ಟ ಬಂದಾಗಲ, ಕಾಯಿಲೆ ಬಂದಾಗಲ, ಕಣ್ಣೀರು ಬಂದಾಗಲ. ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ ಏನಂತ ನೋಡ್ತೀವಿ? ಕಷ್ಟದ ದಿನಗಳು, ದುಃಖ ಸುಖವಿಲ್ಲದೆ ಹೇಳುವಂತ ವರ್ಷಗಳು ಬರುವುದರೊಳಗಾಗಿ ಯೌವನದಲ್ಲಿ ಎಷ್ಟು ದಿನ ಸೃಷ್ಟಿಕರ್ತನನ್ನ ಸ್ಮರಿಸು. ಯೌವನ ಪ್ರಾಯದಲ್ಲಿ ಸ್ಮರಿಸದೆ ಹೋದ್ರೆ ಇನ್ನೇನು ಮುದುಕೆ ಆದ್ರೂ ಸ್ಮರಿಸ್ತೀರಾ? ತಾತಾಜಿ ಆದ್ರೂ ಸ್ಮರಿಸ್ತೀರಾ? ವಾಕ್ಯ, ದೇವರ ವಾಕ್ಯ ಯೌವನ ಪ್ರಾಯದಲ್ಲಿ ಸಮೃದ್ಧಿಯಾಗಿ ನೆಲೆಗೊಂಡಿರ್ಬೇಕು. ಆಗ ಮಾತ್ರ ನೀವು ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂತ ನಿಮ್ಗೆ ಗೊತ್ತಾಗ್ತದೆ. ದೇವರ ವಾಕ್ಯದಲ್ಲಿ ನೀವು ನೆಲೆಗೊಳ್ಳದೆ ಹೋದ್ರೆ ಇನ್ನೇನ್ ಮಾಡ್ತೀರಿ? ನೀವು ಇನ್ಯಾವಾಗ ಕಲಿತೀರಾ? ಓಕೆ. ಸೊ ಈಗ ದೇವರ ವಾಕ್ಯದ ಕುರಿತಾಗಿ ನಾವು ಸ್ವಲ್ಪ ಆಲೋಚನೆ ಮಾಡುವಾಗ ಕೆಲವು ರೆಫರೆನ್ಸ್ ನೋಡ್ಕೊಡ್ರಿ. 119ನೇ ಕೀರ್ತನೆ 9ನೇ ವಾಕ್ಯ ಬಾಯ್ಪಟವಾಗಿ ಹೇಳ್ರಿ. ಯೌವನಸ್ಸು ತನ್ನ ನಡತೆಯನ್ನ ಶುದ್ಧಪಡ ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆದಲ್ಲ. ಅಂದ್ರೆ ದೇವರ ವಾಕ್ಯ ನಿನ್ನ ನೆಲೆಗೊಂಡಿದ್ದಾಗ ಮಾತ್ರವೇ. 11ನೇ ವಾಕ್ಯ ನೋಡ್ರಿ, ಅದನ್ನ ಓದ್ರಿ. ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ನಾನು ಮುಂದಕ್ಕೆ ಹೋಗಕ್ಕೆ ಮುಂಚೆ ಈ ಒಂದು ವಾಕ್ಯದ ಶ್ರೇಷ್ಠತೆ ಏನೆಂಬುದಾಗಿ 119 ಕೀರ್ತನೆ 9ನೇ ವಾಕ್ಯ ಸ್ವಲ್ಪ ಗ್ಲಾನ್ಸ್ ಮಾಡ್ತೀನಿ, ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಸ್ವಲ್ಪ ಗಮನಿಸ್ಕೊಡ್ರಿ. 119ನೇ ಕೀರ್ತನೆ 9ನೇ ವಾಕ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಏನ್ ಸ್ಟೇಟ್ಮೆಂಟ್ ಅದು? ಓದ್ರಿ ಈಗ. ತಾನೇ. ವೆರಿ ಗುಡ್, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ನೋಡ್ತೀವಿ, ಇಲ್ಲಿ ಯೌವನಸ್ಥನೋ ತನ್ನ ನಡತೆಯನ್ನ ಶುದ್ಧಪಡಿಸಬಹುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆದಂದರೆ. ಈಗ ಸ್ವಲ್ಪ ಇಳಿರಿ ವಾಕ್ಯಕ್ಕೆ. ಈ ವಾಕ್ಯವನ್ನು ಬರೆಯುವಾಗ ದಾವೀದ ಮುದುಕಾಗಿರಲಿಲ್ಲ. 51ನೇ ವಾಕ್ಯ ಬರೆಯುವಾಗ ಆಗ್ಲೇ ವಯಸ್ಸಾಗಿತ್ತು ಅವನಿಗೆ. 119 ಕೀರ್ತನೆ ಬರಿಬೇಕಾದ್ರೆ ನಿಮ್ಮ ತರನೇ ಯೌವನಸ್ಥನಾಗಿದ್ದ. ಈಗ ಯೌವನಸ್ಥನಾಗಿ ಅವನೇ ಒಂದು ಪ್ರಶ್ನೆ ಶುರು ಮಾಡ್ತಾನೆ. ಏನಂತ? ಏನು ಕ್ವಶನ್? ಏನಲ್ಲಿ? ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ? ಈಗ ಹಾಗೆ ಅದರ ಅರ್ಥ ಇವನು ದೇವರಿಗೆ ಪ್ರಶ್ನೆ ಕೇಳ್ತಾನೆ. ದೇವರೇ, ಯೌವನಸ್ಥನು ತನ್ನ ನಡತೆಯನ್ನ ಶುದ್ಧಪಡಿಸಿಕೊಳ್ಳೋದು ಯಾವುದರಿಂದ? ಇವ್ ನಂಗೆ ಕ್ವಶನ್ ಕೇಳ್ಬಿಟ್ಟು ತಡಿಯಪ್ಪ ದೇವ್ರ ಉತ್ತರ ಕೊಡಿ, ಅದಕ್ಕಾಗ ಕಾಯ್ಕೊಂಡಿರ್ತೀನಿ ಅಂತ ವೆಯ್ಟ್ ಮಾಡ್ತಿರ್ಲಿಲ್ಲ. ಇಮ್ಮಿಡಿಯೇಟ್ ಆಗಿ ಇವನೇ ಆನ್ಸರ್ ಕೊಡ್ತಾನೆ. ಏನಂತ ಆನ್ಸರು? ನಿನ್ನ ವಾಕ್ಯವನ್ನ ಗಮನಿಸಿ ನೋಡ್ರಿ. ಕೇಳುವಿಯೂ ನೀಯೇ, ಬದಿಲು ನೀಯೇ. ಅವನು ಹೇಳ್ತಾನೆ ಎಷ್ಟು ಚೆನ್ನಾಗಿ. ಯೌವನಸ್ಥ ತನ್ನ ನಡತೆಯನ್ನ ಶುದ್ಧಪಡಿಸೋದು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆದರಿಂದಲೇ. ಅದರ ಪ್ರಶ್ನೆ ಏನಂತಾರೆ, ಬಹುಶಃ ನಿಮಗೆ ಕೂಡ ಎಷ್ಟೋ ಸಲ ಈ ಯೋಚನೆ ಬರ್ತಲ್ವಾ? ಹೇಗಪ್ಪ ನಾನು ಶುದ್ಧವಾಗಿರೋದು?
ಆ ಹುಡುಗಿ ಚೆನ್ನಾಗಿದ್ದಾಳೆ, ಈ ಹುಡುಗಿ ಚೆನ್ನಾಗಿದ್ದಾಳೆ, ಇದನ್ನಂತೂ ನಾನು ಹೆಂಗಪ್ಪ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು, ಈ ಹುಡುಗ ಚೆನ್ನಾಗಿದ್ದಾನೆ, ಅವ್ನು ಸ್ಮಾರ್ಟ್ ಆಗಿದ್ದಾನೆ, ಅವ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ. ಇಂಥ ಟೆಂಪ್ಟೇಷನ್ ಬರ್ಮದಲ್ಲೇ ಇವನು ಕೂಡ ಹಾದು ಹೋಗಿ ಬರೆಯುತ್ತಾ ಇರುವಂತದ್ದು. ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸೋರು ಯಾವುದರಿಂದ? ನಿನ್ನ ವಾಕ್ಯವನ್ನ ಗಮನಿಸಿ ನಡೆಯೋದು. ಒಂದು ಸ್ಟೇಟ್ಮೆಂಟ್ ಕೊಟ್ಟ. ನೆಕ್ಸ್ಟ್ ನೀವು ಹೋಗಿ ಅಪ್ ಟು ಎಲ್ಲಿ ತನಕ ಆ ಒಂದು 16ನೇ ವಾಕ್ಯ ತನಕ ನೀವು ಓದ್ಬೇಕಾದ್ರೆ ಹೇಗೆ ಅಂತಕ್ಕಂಥದ್ದು ಕೂಡ ಡಿಸ್ಕ್ರಿಪ್ಷನ್ ಕೊಡ್ತಾನ ಅವನು. ಅದು ಬ್ರೀಫ್ ಆಗಿ ನಿಮ್ಗೆ ಹೇಳ್ತೀನಿ, ಅನಂತರ ನೀವು ಓದ್ಕೊಡ್ರಿ. 9ನೇ ವಾಕ್ಯ ನಾವು ಸ್ಟೇಟ್ಮೆಂಟ್ ನೋಡಿದೋ. 10ನೇ ವಾಕ್ಯ ಬನ್ರಿ. ನಿನಗೆ ವಿರೋಧವಾಗಿ 10ನೇ ವಾಕ್ಯ, ನಾನು ಪೂರ್ಣ ಮನಸ್ಸಿನಿಂದಲೂ ನಿನ್ನನ್ನು ಹುಡುಕುತ್ತೇನೆ, ನಿನ್ನ ಆಜ್ಞೆಗಳಿಗೆ ತಪ್ಪಿಸಿ ಹೋಗದಂತೆ ನನ್ನನ್ನು ಕಾಯಿ. ಅಂದ್ರೆ ಯವನಸ್ಥರೇ, ನೀವು ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಪೂರ್ಣ ಮನಸ್ಸಿನಿಂದ ಅದನ್ನ ನೀವು ಧ್ಯಾನ ಮಾಡುವಂತವರಾಗಿರ್ಬೇಕು. ಯು ಹ್ಯಾವ್ ಟು ಸರ್ಚ್, ಹುಡುಕ್ಬೇಕಾಗಲಿ, ಹುಡುಕ್ಬೇಕು ನೋಡ್ರಿ. ಪೂರ್ಣ ಮನಸ್ಸಿನ ನಿನ್ನನ್ನು ಹುಡುಕ್ತಾನೆ. ಸತ್ಯವನ್ನ ಓದುವಾಗ ಕ್ರಿಸ್ತನನ್ನ ಹುಡುಕ್ರಿ, ಕ್ರಿಸ್ತನನ್ನ ಹುಡುಕ್ರಿ, ಕ್ರಿಸ್ತನ ವ್ಯಕ್ತಿತ್ವನ ಹುಡುಕ್ರಿ. ಅದನ್ನ ಬಿಟ್ಟು ಕಾಟಾಚಾರಕ್ಕೆ, ನಿದ್ರೆ ಬರಕ್ಕೋಸವಾಗಿ ಅಥವಾ ನಿದ್ರೆ ಬರಲ ಕಾರಣಕ್ಕೋಸವಾಗಿ ಏನೋ ಮಾಡ್ಬೇಕನ್ನಕ್ಕೋಸವಾಗಿ ಬೈಬಲ್ ಓದಲೇಬೇಡಿ. ಯು ಶುಡ್ ಸರ್ಚ್ ಗಾಡ್ ವೆನ್ ಯು ಆರ್ ಮೆಡಿಟೇಟಿಂಗ್. ಆಮೇಲೆ ಅನಂತರ ನೋಡ್ರಿ 11ನೇ ವಾಕ್ಯ, ನಿನಗೆ ವಿರುದ್ಧವಾಗಿ ಪಾಪ ಮಾಡ ಅಂತ ನಾನು ಏನ್ ಮಾಡಿದ್ದೀನಿ? ನಿನ್ನ ನುಡಿಗಳನ್ನ ನಾನು ಹೃದಯದಲ್ಲಿ ಇಟ್ಟುಕೊಳ್ಳಿ. ಏನಾದ್ರು ಅರ್ಥ ಏನು? ಫಾಸ್ಟ್ ಆಗಿ ಹೇಳ್ರಿ, ಅದ್ರ ಅರ್ಥ ಏನು? ವಾಕ್ಯವನ್ನ ಬಾಯ್ಪಾಠ ಮಾಡ್ರಿ. ಬಾಯ್ಪಾಠ ಮಾಡೋದ್ರಲ್ಲಿ ಹೃದಯ ಇಟ್ಕೊಳ್ಬೇಕಾದ್ರೆ ಬರೀ ಓದ್ಕೊಂಡು ಒಂದು ವಾಕ್ಯನ ಹೆಂಗಿಯೋ ಎಳ್ದಿಕ್ಕಿದ್ರು ಬ್ರದರ್, ಅಂಕಲ್ ಹೆಂಗಿಯೋ ಎಳ್ದಿಕ್ಕಿದ್ರು ಕೇಳಿದ್ರೆ ಅದೆಲ್ಲ ಕತೆ ಬೇಡ. ನಿಮ್ಮ ಹೃದಯದ ಇಟ್ಕೋಬೇಕು. ನನಗೆ ಚೆನ್ನಾಗಿ ಗೊತ್ತು, ಯಾವನ ಚೆನ್ನಾಗಿ ಗೊತ್ತಿರೋದು ವಾಕ್ಯ ಯಾವ್ದಾದ್ರು ಯೋಗ ಮಾಡಿಸುವ 3ನೇ ಅಧ್ಯಾಯ, ಅದೆಲ್ಲ ನಾವು ವಾಕ್ಯ ಚಿಕ್ಕ ಮಕ್ಕಳಿಗೆ ಗುಂಪುತ್ತಿರ್ತದ. ಇನ್ನೊಂದು ವಾಕ್ಯ ಹೇಳ್ರಿ ಅಂತಂದ್ರೆ, ಇನ್ನೊಂದು ವಾಕ್ಯ ಗೊತ್ತು, ಯಾವ್ದು 23ನೇ ಕೇಳ್ತಾರೆ ಮೊದಲನೇ ವಾಕ್ಯ, ಕರ್ತನ ಮೇಯ್ಪರ್ ಹಾಲ್ಚಡಿ. ಅದ್ ಬಿಟ್ಟು ಮುಂದಕ್ಕೆ ಕೇಳಿ ಯಾವ್ದಾರು ಬರಲ್ಲ, ಗಾಡಿ ಮುಂದಕ್ಕೆ ಹೋಗಲ್ಲ. ದೇವರ ವಾಕ್ಯವನ್ನ ಬಾಯ್ಪಾಠ ಮಾಡಬೇಕು, ಮಾಡಬೇಕು. ಇಟ್ಸ್ ಎ ಟ್ರೆಷರ್. ನೀವು ಹೃದಯದಲ್ಲಿ ಇಟ್ಕೊಂಡಾಗ, ಅದನ್ನ ಮೆರುಕು ಹಾಕುವಾಗ ಅದು ನೀನು ಪಾಪ ಮಾಡದಂತೆ ನಿನ್ನನ್ನ ತಡೀತದೆ. ಮುಂದಕ್ಕೆ ಹೋಗ್ರಿ 12ನೇ ವಾಕ್ಯ, ಸ್ತುತಿ ಪಾತ್ರನಾದ ಯೆಹೋವನೇ, ನಿನ್ನ ನಿಬಂಧನೆಗಳನ್ನು ನನಗೆ ಕಲಿಸು. ಏನದ ಅರ್ಥ? ದೇವರೇ, ನಾನು ವಾಕ್ಯ ದಾನ ಮಾಡ್ತಿದ್ದೀನಿ, ಅದರಲ್ಲಿ ನಿನ್ನ ಒಂದು ನಿಬಂಧನೆಗಳು, ನಿನ್ನ ಒಂದು ನಾನು ಹೇಗೆ ಬದುಕಬೇಕು, ಹೇಗೆ ಬಾಳ್ಬೇಕು ಎಂಬುದನ್ನು ನನಗೆ ಕಲಿಸಿಕೊಡು. ನೀನೇ ನನ್ನ ಗುರು, ನಾನಿನ ಶಿಷ್ಯ, ನನಗೆ ಕಲಿಸಿಕೊಡು. ಆ ಭಾವನೆಯಿಂದ ಓದಬೇಕು. 14ನೇ ವಾಕ್ಯ, ನನ್ನ ತುಟಿಗಳು ನಿನ್ನ ವಿಧಿ ವಚನ ಎಲ್ಲ ವರ್ಣಿಸುತ್ತದೆ. ಇದು ಅಷ್ಟೇ, ಬರೀ ಇಟ್ಕೊಳ್ಳೋದಲ್ಲ, ಅದನ್ನ ಉಪಯೋಗಿಸ್ಬೇಕು. ಎಲ್ಲೆಲ್ಲಿ ಅವಕಾಶ ಇರ್ತದೋ ಎಂದು ಬರದದೆ ಎಂದು ಉಪಯೋಗಿಸು ದೇವರ ವಾಕ್ಯವನ್ನ. ನೆಕ್ಸ್ಟ್, ಸರ್ವ ಸಂಪತ್ತಿನಲ್ಲಿ ಹೇಗೋ ಹಾಗೇ ನಿನ್ನ ಕಟ್ಟಳೆಗಳಲ್ಲಿ ನಾನು ಆನಂದಿಸ್ತೇನೆ. ವಿ ಶುಡ್ ರಿಜಾಯ್ಸ್. ದೇವರ ವಾಕ್ಯ ಶುಡ್ ರಿಜಾಯ್ಸ್. ಬೇರೆ ನೆಕ್ಸ್ಟ್ ಇಯರ್ ಅಕ್ಟೋಬರ್ ನಾನು ರಿಟೈರ್ಮೆಂಟ್ ಇದೆ. ನನಗೆ ಈಗ ಆಗ್ಲೇ ಖುಷಿ ಆಗ್ತದೆ. ನೀನು ರಿಟೈರ್ಡ್ ಆಗ್ತೀರಿ ಅಂದ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ, ನಾವೆಲ್ಲ ಏನಪ್ಪ ನಾವು ರಿಟೈರ್ಡ್ ಆಗ್ತೀವಿ ಅಂತ ನಾವು ದುಃಖ ಪಡ್ಕೊಂಡು ಹೆಂಗಪ್ಪ ಮುಂದೆ ಅಂತ ನಾವು ಇದ್ರೆ ನೀನೇನೆ ಖುಷಿಯಾಗಿದೆ, ಈಗಲಿಂದಾನೆ ರಿಟೈರ್ಡ್ ಆಗ್ತೀರಿ ಅನ್ಕೊಂಡು. ನಮ್ಮ ಮನೇಲಿ ಕೂಡ ಹೇಳ್ತಾರೆ, ರಿಟೈರ್ಡ್ ಆದ್ಮೇಲೆ ನೀವೇನ್ ಮಾಡ್ತೀರಾ? ರಿಟೈರ್ಡ್ ಆದ್ಮೇಲೆ ನಾನು ಇಡೀ ಉಸಿರೋ ತನಕ ಬೈಬಲ್ ಓದ್ತಾ ಇರ್ತೀನಿ. ದಟ್ ಇಸ್ ಮೈ ಒನ್ಲಿ ಡಿಸೈರ್. ಅಷ್ಟು ಆನಂದ ಕೊಡುವಂಥದ್ದು, ಅಷ್ಟು ರುಚಿ ಕೊಡುವಂಥದ್ದು ದೇವರ ವಾಕ್ಯ. ನಿನ್ನ ನೇಮಗಳನ್ನು ಧ್ಯಾನಿಸುತ್ತಾ ನಿನ್ನ ದಾರಿಯನ್ನು ಲಕ್ಷ್ಯೀಕರಿಸಿಕೊಳ್ಳುವನು. ಐ ವಿಲ್ ಮೆಡಿಟೇಟ್ ಅಪಾನ್ ದಟ್. ನೆಕ್ಸ್ಟ್ ನೋಡ್ರಿ, ನಿನ್ನ ನಿಬಂಧನೆಗಳಲ್ಲಿ ಉಲ್ಲಾಸ ಪಡುವನು, ನಿನ್ನ ವಾಕ್ಯವನ್ನು ಮರೆಯುವುದೇ ಇಲ್ಲ. ಅಪ್ಪಿ ತಪ್ಪಿ ಮರ್ತೋಗ್ಬೇಡಿ, ಗೊತ್ತಾ? ದೇವರ ವಾಕ್ಯವನ್ನ ಮರೆಯಬಾರ್ದು. ಸೊ ಫಸ್ಟ್ ಥಿಂಗ್, ಯು ಆರ್ ಸ್ಟ್ರಾಂಗ್. ಸೆಕೆಂಡ್ ಥಿಂಗ್, ದ ಗಾಡ್ಸ್ ವರ್ಡ್ ಮಸ್ಟ್ ಡ್ವೆಲ್ ಅಬಂಡೆಂಟ್ಲಿ ಇನ್ ಯುವರ್ ಲೈಫ್. ಸಮೃದ್ಧಿ ಆಗಿರಬೇಕು. ಮೂರನೇದಾಗಿ, நீங்கள் ಉಲ್ಲಂಘನೆ ನೀವು ಜಯಿತದಿನ್ನಾಲ್. ಹೋದ್ರೆ ವಾಕ್ಯವನ್ನ, ನೀವು ನೀವು ಕೆಡುಕನನ್ನ ಜಯಿಸಿದಿಂದ ನಾನೇನ್ ಮಾಡ್ತೀನಿ? ನಿಮಗೆ ಬರೀತಾ ಇದ್ದೇನೆ. ಹೇಗೆ ನನ್ನ ಪ್ರಶ್ನೆ, ವಾಕ್ಯ ಇರ್ತದೆ, ನೀವು ಈಗಾಗಲೇ ಕೆಡುಕನನ್ನ ಜಯಿಸಿದ್ದೀರಾ. ಯಾವಾಗ ಜಯಿಸ್ರಿ? ಕಲ್ವಾರಿಯ ಕೃಷಿಯ ಮೇಲೆ ಯಾವಾಗ ಕ್ರಿಸ್ತನ ನಿನ್ನ ಪ್ರೀತಿಸಿ ನಿನಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನೋ ಆಗಲೇ ನೀನು ಸೈತಾನ ಜಯಿಸಿ ಆಯಿತು. ಸೈತಾನ ತಲೆ ಜಜ್ಜಲ್ಪಟ್ಟಿದೆ, ಮರಣದ ಕೊಂಡಿ ಮುರಿಯಲ್ಪಟ್ಟಿದೆ.
ಯು ಆರ್ ಆಲ್ರೆಡಿ ವಿಕ್ಟೋರಿಯಸ್. ಅರ್ಥ ಮಾಡ್ಕೊಡ್ರಿ, ನೀವು ನಿಮ್ಮ ಜೀವನದಲ್ಲಿ ಜಯಕ್ಕೋಸ್ಕರ ಹೋರಾಡ್ತಾ ಇಲ್ಲ. ಯು ಆರ್ ನಾಟ್ ಫೈಟಿಂಗ್ ಫಾರ್ ದ ವಿಕ್ಟರಿ, ಬಟ್ ಯು ಆರ್ ಫೈಟಿಂಗ್ ಆನ್ ಸ್ಟ್ಯಾಂಡಿಂಗ್ ಆನ್ ದ ವಿಕ್ಟರಿ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕ್ರಿಸ್ತ ನಿಮಗೆ ಕೊಟ್ಟಂತ ಜಯದ ಮೇಲೆ ನಿಂತು ನೀವು ಹೋರಾಡುವಂತವರಾಗಿಲ್ಲ ಹೊರತು ಜಯಕ್ಕೋಸ್ಕರ ಹೋರಾಡ್ತಲ್ಲ. ಯಾಕೆಂದರೆ ಆಗ್ಲೇ ಸೈತಾನ ಸೋತು ಹೋಗಿದ್ದಾನೆ, ಆಗ್ಲೇ ಮರಣದ ಕೊಂಡಿ ಮುರಿದು ಹೋಗಿದೆ, ಪಾಪ ತೆಗೆಯಲ್ಪಟ್ಟಿದೆ, ನೀನು ಶುದ್ಧೀಕರಿಸಲ್ಪಟ್ಟಿದೆಯೇ. ನೀನು ಅದರಲ್ಲಿ ಕ್ರಿಸ್ತನ ಜಯದಲ್ಲಿ ನಿಂತು ನಿನ್ನ ಜೀವಿತವನ್ನ ರೂಪಿಸಿಕೊಳ್ಳುವಂತವಳಾಗಬೇಕೆ ಹೊರತು ಅಯ್ಯೋ ನಾನು ಜಯಿಸ್ಬೇಕಲ್ಲಪ್ಪ, ನಾನು ಜಯಿಸ್ಬೇಕೆ, ಏನು ಜಯಿಸುವ ಅವಶ್ಯಕತೆ ಇಲ್ಲ. ಆಗಲೇ ಅವನು ಓಡಾಬಿಟ್ಟಿದ್ದಾನೆ. ಓಕೆ ಯವನಸ್ತ್ರ, ಈಗ ಗಮನಿಸಿ, ಟೆಂಪ್ಟೇಷನ್ಸ್ಗಳು ಬರುವಂತದ್ದು ಸಹಜ. ವಾಕ್ಯ ನೋಡ್ರಿ, 15ನೇ ವಾಕ್ಯ 16ನೇ ವಾಕ್ಯ, ಲೋಕದಲ್ಲಾಗಲಿ ಲೋಕದಲ್ಲಿರುವುದನ್ನಾಗಲಿ ಪ್ರೀಸಬೇಡ್ರಿ. ಆಮೇಲೆ ಯಾವನಾದರೂ ಲೋಕದಲ್ಲಿರುವ ಶರೀರದಾಸೆ, ಕಣ್ಣಿನಾಸೆ, ಬದುಕುಪಾಡಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟಿದ ಲೋಕದಿಂದ ಹುಟ್ಟಿದವುಗಳಾಗಿವೆ. ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತವೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವವರು ಎಂದೆಂದಿಗೂ ಇರುವರು. ನೋಡ್ರಿ, ಈ 3 ಟೆಂಪ್ಟೇಷನ್ಸ್ ಆವತ್ತು ಇತ್ತು, ಇವತ್ತು ಇದೆ, ಇವತ್ತು ಕೂಡ ಎಲ್ಲ ಯವನಸ್ಥರು ಒಂದಲ್ಲ ಒಂದು ರೀತಿ ಫೇಸ್ ಮಾಡ್ತಾನೆ ಇರ್ತೀರಾ. ಯಾವ್ಯಾವುದು? ಒಂದು ಶರೀರದ ಆಸೆ, ರೈಟ್. ಎರಡನೇದಾಗಿ ಕಣ್ಣಿನ ಆಸೆ. ಮೂರನೇದಾಗಿ ಬದುಕು ಬಾಳಿನ ಡಂಬ, ರೈಟ್. ಏದೇನ್ ತೋಟದಲ್ಲಿ ಆಗಿದ್ದು ಕೂಡ ಇದೆ ಮೂರೇ. ಈ ಮೂರಲ್ಲೇ ಸೈತಾನ ಅವಳನ್ನ ಟ್ರ್ಯಾಪ್ ಮಾಡಿದ್ದು. ಈ ಮೂರಲ್ಲಿ ಯಾವ ತಂದ? ಇದು ಬಹಳ ಮನೋಹರವಾಗಿದೆ, ರುಚಿಕರವಾಗಿದೆ. ನೋಡ್ರಿ, ಕಣ್ಣಿನ ಆಸೆ, ಇದು ಬಹಳ ರುಚಿಯಾಗಿ, ಇದು ತಿಂದೆಲ್ಲ ಇವಳು, ಆಗ್ಲೇ ಇದು ಬಹಳ ರುಚಿಯಾಗಿರ್ತದೆ, ತಿನ್ನಕ್ಕೆ ಮುಂಚೆನೆ ಹಾಳಾದ್ಲು. ಇದೇ 3 ಸಂಗತಿಗಳನ್ನೇ ಮತ್ತೆ ಮರೆಸುವ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಕೂಡ ಇಟ್ಟಿದ್ದು. ಶರೀರದಾಸೆ, ನೀನು ಹಸ್ಕೊಂಡಿದೆಯೇ, ಏನ್ ಮಾಡಿ ನೀನೀಗ? ಕಲ್ಲನ್ನ ರೊಟ್ಟಿಯನ್ನಾಗಿ ಮಾಡಿ ತಿನ್ನು. ಅಲ್ಲಪ್ಪ, ನೀನ್ ಬೇರೆಲ್ಲ ಕೊಡೋರು ಪರಲ್ಲ ಕಣೆ, ನಿನಗೆ 40 ದಿನ ಉಪವಾಸ ಮಾಡಿದ್ಯೆ, ಹೊಟ್ಟೆ ಹಸ್ಕೊಂಡಿದ್ಯೆ, ತಿನ್ಬಿಡು. ಶರೀರದ ಆಸೆ, ಕಣ್ಣಿನ ಆಸೆ, ನೀನ್ ಮೇಲಿಂದ ದುಡುಕು ಪಾಪಡರಾಗ್ಬಿಡ್ತೀಯೆ, ಬದುಕು ಬಾಳಿನ ಡಂಬ. ಹಾಗಾದ್ರೆ ಪ್ರಿಯರೇ, ಇಂಥ ಸ್ಥಿತಿಗತಿಗಳಲ್ಲಿ ನಾವು ಬರುವಂತ ಎಲ್ಲ ಟೆಂಪ್ಟೇಷನ್ಸ್, ಎಲ್ಲ ಶೋಧನೆಗಳನ್ನ ಜಯಿಸಿ ನಾವು ಮುಂದೆ ಹೋಗ್ಬೇಕಾದ್ರೆ ದೇವರ ವಾಕ್ಯವೇ ನಮಗೆ ಆಧಾರ. ಅದಕ್ಕಾಗಿ ನಾವು ನೋಡ್ತೀವಿ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಏನಂತ ನೋಡ್ತೀವಿ? ದೇವರ ವಾಕ್ಯ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ? ಓದ್ರಿ, ಜೇಮ್ಸ್ ಚಾಪ್ಟರ್ 1 verse 22 to 25. ವಾಕ್ಯದ ಪ್ರಕಾರ ನಡೆಯುವವರಾಗಿರಿ. ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು, ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ. ವಾಕ್ಯದ ಪ್ರಕಾರ ನಾವು ನಡೆಯುವಂತವ್ರಾಗಿರ್ಬೇಕು, ಬರೀ ಕೇಳುವಂತವ್ರು ಮಾತ್ರ ಆಗಿರಬಾರದು, ವಾಕ್ಯದ ಪ್ರಕಾರ ನಡೆಯುವಂತವ್ರು ಆಗಿರ್ಬೇಕು. ಆಮೇಲೆ ಕಟ್ಟಿ ಮಾಡಿ, ಯಾವನಾದರೂ ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನನ್ನು ನೋಡಿಕೊಂಡು ಹೋಗಿ ತಾನು ಹೇಗಿದ್ದನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಎಸ್, ನಾನು ಈ ಸಮಯದಲ್ಲಿ ದೇವರ ವಾಕ್ಯ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ? ಇಲ್ಲಿ ಕನ್ನಡಿಗೆ ಹೋಲಿಸಲ್ಪಟ್ಟಿದೆ. ಈ ಕನ್ನಡಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಈ ಕನ್ನಡಿ ಅಂತ ಹೇಳುವಾಗ ನಮಗೆ ಈಗ ಎಲ್ಲ ಚೆನ್ನಾಗಿ ಕಾಣಿಕೆ ಅಂತ ಅದ್ರ ಬಗ್ಗೆ ನಮ್ಗೆ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ಮೊಬೈಲ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ತಿರ್ಸಿ ನೀವು ಬಸ್ಗಳಲ್ಲಿ ಮೆಟ್ರೋಲ್ ಹೋಗ್ಬೇಕಾದ್ರೆ ಹೆಣ್ಮಕ್ಳು ಹತ್ತ ತಕ್ಷಣ ಫಸ್ಟ್ ಓಪನ್ ಮಾಡಿದ ತಕ್ಷಣ ಲಿಪ್ಸ್ಟಿಕ್ಸ್ ಮಿರರು ಮೊಬೈಲ್ ತಿರ್ಸ್ಕೊಂಡ್ಬಿಟ್ಟು ತಗೋ ಶುರು, ಅಲ್ಲಿಂದ ಹೋಗೋ ತನಕ ಇರ್ಲಿ. ಸೊ ಅಲ್ಲಿ ಮೊದಲು ಪ್ರಾರಂಭದಲ್ಲಿ ಕನ್ನಡಿ ಇರಲಿಲ್ಲ. ಅವಾಗ ಅವ್ರು ಹೆಂಗ್ ನೋಡ್ಕೋತಾ ಇದ್ರು? ಹೆಣ್ಮಕ್ಳು ಗಂಡು ಮಕ್ಳೆಲ್ಲ ಅವ್ರು ಏನ್ ಮಾಡ್ತಿದ್ರು ಗೊತ್ತಾ? ನೀರು ತಿಳಿಯಾಗಿ ಹರಿತಾ ಇರ್ತಲ್ಲ, ಆ ತಿಳಿ ನೀರಲ್ಲಿ ತಮ್ಮ ಮುಖ ನೋಡ್ಕೋತಾ ಇದ್ರು. ಈಗ ಶುರು ಆಗಿದೆ, ಯಾಕಂದ್ರೆ ಇಲ್ಲಾಂದ್ರೆ ಮುಖನೇ ಗೊತ್ತಾಗಲ್ಲ ಹೆಂಗಿದೀವಿ ಅಂತ, ರೈಟ್? ಮುಖ ನೋಡ್ತಿದ್ರು. ಆಮೇಲೆ ಬಂತು ನೆಕ್ಸ್ಟ್ ಕನ್ನಡಿ ಯಾವ್ದು ಗೊತ್ತಾ? ಆ ಒಂದು ಬ್ರಾನ್ಸ್, ತಾಮ್ರದ್ದು, ಅದನ್ನ ಶಾರ್ಪ್ ಪಾಲಿಶ್ ಮಾಡಿ ಆ ತಾಮ್ರದ ಕನ್ನಡಿ. ನೀವು ಹಳೆ ಪಿಕ್ಚರ್ಗಳನ್ನು ನೋಡಿದ್ರೆ ಗೊತ್ತಾಗ್ತದೆ, ಎಲ್ಲ ತಾಮ್ರ ಇಟ್ಕೊಂಡಿರೋದು. ಹಳೇ ಇದರಲ್ಲಿ ಅದನ್ನ ಮುಖದಲ್ಲಿ ನೋಡ್ಕೊಳಕ್ ಶುರು ಮಾಡುದು, ರೈಟ್? ಅನಂತರದಲ್ಲಿ ಬಂದಿದ್ದೆ ಇವಾಗಿರುವಂತ ನಾವು ನೋಡುವಂತ ಕನ್ನಡಿಗಳು, ಈಗ ನಾವು ನೋಡುವಂತ ಮೊಬೈಲ್ಗಳು, ರೈಟ್? 3 ರೀತಿಯಂತ ಮಿರರ್ಗಳನ್ನ ಸ್ವಲ್ಪ ಯೋಚನೆ ಮಾಡೋಣ. 3 types ಆಫ್ ಮಿರರ್ಸ್. ನಂಬರ್ 1,
ಮೇಲ್ಡ್ ಮಿರರ್. ಮೇಲ್ಡ್ ಅಂತಂದ್ರೆ ಸ್ಟೈನ್ಡ್ ಮಿರರ್, ಅಂದ್ರೆ ಮಂಕಾಗಿ ಕಾಣುವಂತ ಒಂದು ಕನ್ನಡಿ. ನಾನು ಯಾಕೆ ಈ ಪದವನ್ನ ಉಪಯೋಗಿಸ್ತೀವಿ ಅಂತಂದ್ರೆ, ನೀವು ಅದರಲ್ಲಿ ಕಂಡಾಗ ನಿಮಗೆ ನಿಜವಾದ ನಿಮ್ಮ ಸ್ವಾರೂಪ್ಯ ಕಾಣೋದಿಲ್ಲ, ಬ್ಲರ್ ಆಗಿ ಕಾಣುತ್ತೆ. ಅದರ ಅರ್ಥ ಇಷ್ಟೇ, ನೀವು ಯಾರಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮಲ್ಲಿ ಕೀಳರಿಮೆ, ಯು ಆರ್ ಬಿನ್ ಡಿಪ್ರೆಸ್ಡ್, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇದನ್ನ ತೋರಿಸುವಂತ ಒಂದು ಕನ್ನಡಿ, ಬ್ಲರ್ಡ್ ಮಿರರ್. ನೀವು ಅದ್ರ ಮುಖದಲ್ಲಿ ಬಂದು ಹೋಗಿ ನಿಂತ್ಕೊಂಡ್ರೆ ನಿಮ್ಮ ನಿಜ ಸ್ವರೂಪ ಕಾಣೋದಿಲ್ಲ. ಅದಕ್ಕೆ ಬದಲಾಗಿ ಅಯ್ಯೋ ವಿಕಾರವಾಗಿದೆ, ಕಣ್ಣು ವಿಚಿತ್ರವಾಗಿದೆ, ಮೂಗು ವಿಚಿತ್ರವಾಗಿದೆ, ಮುಖ ವಿಚಿತ್ರವಾಗಿದೆ, ಬಣ್ಣ ಇಲ್ಲ. ಗಾಡ್ ದಟ್ ಆ ಒಂದು ಗ್ಲೇಡ್ ಮಿರರ್ ಏನಿದೆ, ಮಂಕುಮುಖಾಗಿ ಕಾಣುವಂಥದ್ದು ಮಂಕುಮುಖಾಗೇ ಇರ್ತದೆ, ಅಲ್ಲಿ ಸ್ಪಷ್ಟತೆ ಇಲ್ಲ ಅಲ್ಲಿ. ಅಂದ್ರೆ ಅರ್ಥ, ನೀವು ನಿಮ್ಮ ಕುರಿತಾಗಿ ಯೋಚನೆ ಮಾಡುವಾಗ, ನಿಮ್ಮ ಸ್ನೇಹಿತರು ನಿಮ್ಮ ಬಗ್ಗೆ ಮಾತಾಡುವಾಗ ನಿಮಗೆ ಬರುವಂತ ತೀರ್ಮಾನ ಏನ್ ಗೊತ್ತಾ? ಓಯೋ ಇದು ನನ್ನಿಂದ ಸಾಧ್ಯ ಇಲ್ಲ, ನಾನು ಅಂತವಳಲ್ಲ, ನನ್ನ ಕೈಲಿ ಇದಾಗಲ್ಲ, ನನಗಿಷ್ಟು ಬುದ್ಧಿ ಇಲ್ಲ, ನನಗಿಷ್ಟು ಐಕ್ಯೂ ಇಲ್ಲ. ರೈಟ್? ಈ ರೀತಿಯಾಗಿ ತಮ್ಮ ಕುರಿತಾಗಿ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ತೋರಿಸುವಂತದ್ದು ಇವತ್ತು ಎಷ್ಟೋ ಜನ ಯೌವನಸ್ಥರು ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗಿದ್ದಾರೆ. ಅರ್ಥ ಆಗ್ತಿದ್ಯಾ? ಮತ್ತೆ ಸನ್ನಿವೇಶಗಳು ಕೂಡ ನಮ್ಮನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮಾಡ್ಬಿಡ್ತದೆ. ಅನೇಕ ಸನ್ನಿವೇಶಗಳು, ಅನೇಕ ಸಂದರ್ಭಗಳು ನಮ್ಮನ್ನ ಮುಳುಗಿಸ್ಬಿಡ್ತದೆ. ರೈಟ್? ನಾನು MBBS ಸೇರಿದಾಗ 1979 ಸ್ಟೋರಿ ಹೇಳ್ತೇನೆ ನಿಮ್ಗೆ. ಅಲ್ಲಿ ಇಬ್ಬಿಬ್ಬರನ್ನ ಸೇರಿಸಿ ಪಾರ್ಟನ್ ಮಾಡ್ತಾರೆ. ನಾವು 110 ಜನ ಸ್ಟೂಡೆಂಟ್ಸು, ಇಬ್ಬಿಬ್ಬರನ್ನ ಸೇರಿಸಿ ಪಾರ್ಟನ್ ಮಾಡ್ತಾರೆ. ನನಗೆ ಒಬ್ಬರನ್ನ ಪಾರ್ಟನ್ ಮಾಡಿದ್ರು. ನೋಡಿ, ನೀವು ಹೇಳಿದ್ರು ಕೂಡ ಇಬ್ರು ಕೂಡ ನೀವು ಡಿಸ್ಕಸ್ ಮಾಡಬೇಕು, ನೀವು ಪ್ರಿಪೇರ್ ಆಗಬೇಕು ಅಂತ. ಸರಿ, ಫಸ್ಟ್ ಟೈಮು ಒಬ್ಬರು ಪರಿಚಯ ಮಾಡ್ಕೊಂಡು, ಅವನು ಯಾವ್ದೋ ಸೆಂಟ್ ಜೋಸೆಫ್ ಬಂದಿರೋನು. ಅದಕ್ಕೆ ಆ ಸೆಂಟ್ ಜೋಸೆಫ್ ನಂಗೆ ಆಗಲ್ಲ, ಬೆಲ್ಲ ಟಸ್ ಪುಸ್ ಅಂತ. ಅಲ್ಲಿ ನಾನು ಗೌರ್ಮೆಂಟ್ ಸ್ಕೂಲು, ಅವ್ನು ಬಂದಲ್ಲಿ ಆಗಲೇ ಟಸ್ ಪುಸ್ ಅಂತ, ಇದು ಒಳ್ಳೆ ಕಥೆ ಆಯ್ತಲ್ಲ, ಇವನು ನನ್ನ ಜೊತೆ ಸೇರಿಸ್ಬಿಡ ಅಂತ. ಆಮೇಲೆ ಮ್ಯಾಥ್ ಕೇಳಿದೆ, ಯಾಕಂದ್ರೆ ಮೆಡಿಕಲ್ಗೆ 3 ಬೇಕು, ಏನದು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, 3 ಸಬ್ಜೆಕ್ಟು. ಅವನ್ನ ಕೇಳಿದೆ ಮ್ಯಾಥ್ಗೆ, ನೀನು ಫಿಸಿಕ್ಸ್ ಎಷ್ಟು ಅಂದೆ? 100 out of 100 ಅಂತ. ಕೆಮಿಸ್ಟ್ರಿ ಎಷ್ಟು ಅಂದೆ? 100 out of 100 ಅಂತ. ಒಳ್ಳೆ ಕಥೆ, ಅದು ಕೆಮಿಸ್ಟ್ರಿಲಿ 100 out of 100. ನಂಗೆ ಆಲೇ ಜೀವ ಡಗಡಗಡಗ ಆಗ್ತಿದೆ. ಸರಿ, ಬಯಾಲಜಿ ಎಷ್ಟು ಅಂದು? ದಟ್ಸ್ ಆಲ್ಸೋ 100 out of 100 ಅಂತ. ಓದೋಯ್ತು ಕತೆ ನಂದು. ನಾನು 89%, ಇವ್ ನೋಡಿದ್ರೆ 100 out of 100. ನಾನು ಗೌರ್ಮೆಂಟ್ ಸ್ಕೂಲು, ಅದು ಹಳ್ಳಿಯಿಂದ ಬಂದಿರೋನು. ಇವ್ ನೋಡಿದ್ರೆ ಸೆಂಟ್ ಜೋಸೆಫ್ಸ್. ಒಳ್ಳೆ ಕಥೆ ಆಯ್ತಲ್ಲ, ಭಾರಿ ಹೊರಟ. ಯಾಕಾದ್ರೆ MBBS ಸೇರಿದ್ನಪ್ಪ ಅಂತ. ಒಂದು MBBS ಸೇರಿ ದೊಡ್ಡ ತಪ್ಪು ಮಾಡೋದು, ಬೆಂಗಳೂರು ಬೈದ ದೊಡ್ಡ ತಪ್ಪು. ಎರಡನೇದಾಗಿ MBBS ಸೇರಿದ್ದು 2ನೇ ತಪ್ಪು. 3ನೇದಾಗಿ ಇವ್ ನನ್ನ ಪಾಠರ ಸಿಕ್ಕಿದ್ದು 3ನೇ ತಪ್ಪು. ಅಷ್ಟೇ ಕತೆ, ನನ್ನ ಕತೆ ಮುಗೀತು ಅಂತಿದೆ. ಆಮೇಲೆ ಮತ್ತೆ ನನ್ನ ನಾನು ಬಲಪಡಿಸ್ಕೊಂಡು ಚೈತರಿಸ್ಕೊಂಡು ಡೇ ಅಂಡ್ ನೈಟ್ ಓದೋಕೆ ಪ್ರಾರಂಭ ಮಾಡಿದೆ. ಫಸ್ಟ್ ಇಯರ್ MBBS ರಿಸಲ್ಟ್ ಬಂತು, ಅವನು ಫೇಲ್ ಆದ, ನಾ ಪಾಸ್ ಆದ. ಅರ್ಥ ಆಗ್ತಿದ್ಯಾ? ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ದಟ್ ಇಸ್ ನಾಟ್ ಯುವರ್ ಇಮೇಜ್. ಗಾಡ್ ಹಸ್ ಕ್ರಿಯೇಟೆಡ್ ಯು ಇನ್ ಹಿಸ್ ಓನ್ ಇಮೇಜ್. ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ನಿನ್ನಾಗಿ ನೀನೇ ಕೀಳರಿಮೆಗೆ ಒಳಗಾಗಬೇಡ. ನನ್ನ ಬಲಹೀನನು, ನನ್ನ ಕಲಿಯೋದಾಗಲ್ಲ. ಎರಡನೇ ಒಂದು ಮಿರರ್ ಇದೆ, ಅದೇನ್ ಗೊತ್ತಾ? ಮಿರರ್ ಅದು ನಾನು ಕೊಟ್ಟಿರೋ ಹೆಸರು ಇಮ್ಯಾಜಿನೇಟರಿ ಮಿರರ್ ಅಂತ. ಕಲ್ಪನೆಯ ಒಂದು ಕನ್ನಡಿ. ಕಲ್ಪನೆಯ ಕನ್ನಡಿ ಅಂದ್ರೆ ಏನರ್ಥ? ನಾನೇ ಗ್ರೇಟ್, ನಾನೇ ಗ್ರೇಟ್. ಓ, ಬ್ಯೂಟಿಫುಲ್ ಅಂದ್ರೆ ನಾನೇ, ಇಂಟೆಲಿಜೆಂಟ್ ಅಂದ್ರೆ ನಾನೇ, ನಾನು ಏನ್ ಹೇಳ್ತೀನೋ ಅದೇ ಕರೆಕ್ಟು, ಬೇರೆಯವದೆಲ್ಲ ತಪ್ಪು. ಈ ರೀತಿಯಾಗಿ ಆ ಒಂದು ಕಾಂಪ್ಲೆಕ್ಸಿಟಿ, ಸುಪೀರಿಯಾರಿಟಿ ಕಾಂಪ್ಲೆಕ್ಸಿಟಿ ಡೆವಲಪ್ ಮಾಡ್ಕೋತಾರೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಯಾಕಂದ್ರೆ ಒಪ್ಪಲ್ಲ ಅವರು, ಅಹಂಕಾರ ಗರ್ಭದಲ್ಲಿ ತುಂಬಿರ್ತಾರೆ. ಸುಪೀರಿಯಾರಿಟಿ ಕಾಂಪ್ಲೆಕ್ಸ್. ಒಂದು ರೆಫರೆನ್ಸ್ ಕೊಡ್ತೀನಿ, ಓದ್ರಿ, ಯಾವ ನಿಮ್ಗೆ ಅರ್ಥ ಆಗ್ತದೆ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 17ನೇ ವಾಕ್ಯ. ನೀನು ನಿನ್ನ ವಿಷಯದಲ್ಲಿ ಹಾ ಆದರೆ ನೀನು ಕೇವಲ
ನೀನು ಕೇವಲ ದುರವಸ್ಥಿರುವಂತವನು, ದೌರ್ಭಾಗ್ಯ ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆದವನು. ಆಗಿರುವುದನ್ನು ತಿಳಿಯದೇ ಇದ್ದಿ. ನೋಡಿದ್ರ? ನೀನು ಬಟ್ಟೆನ ಹಾಕೊಂಡಿಲ್ಲ, ಅದು ಹೇಳ್ಕೊಳ್ಳೋದೇನೋ, ನಾನು ಹಂಗೆ, ನಾನು ಹಿಂಗೆ. ಡೋಂಟ್ ಫಾಲ್ ಇನ್ ಟು ದಿಸ್ ಇಮ್ಯಾಜಿನೇಟರಿ ಮಿರರ್. ಬ್ಲರ್ಡ್ ಮಿರರ್ ಬೇಡ, ಇಮ್ಯಾಜಿನೇಟರಿ ಮಿರರ್ಗೂ ಹೋಗಿ ಸೇರಾಕೋಬೇಡಿ, ಅಲ್ಲಿಂದ ಆಚೆ ಬರೋದು ಕಷ್ಟ. ಬಟ್ ಸ್ಟ್ಯಾಂಡ್ ಬಿಫೋರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಂದೆ ನಿಲ್ಲು. ನನ್ನ ಪ್ರಿಯ ಯವನಸ್ಥನೇ, ಇವತ್ತು ಯವನಸ್ಥರು ದಯವಿಟ್ಟು ನಿಮ್ಗೆ ಕೇಳ್ಕೊತೀನಿ, ವಾಕ್ಯದ ಮುಂದೆ, ವಾಕ್ಯ ಅನ್ನೋದ ಕನ್ನಡಿ ಮುಂದೆ ನಿಲ್ರಿ. ಆಗ ನೀವು ಯಾರಂತ ಗೊತ್ತಾಗ್ತದೆ. ವಾಕ್ಯ ಮಾತ್ರ ನೀವು ಸ್ಪಷ್ಟವಾಗಿ ಹೇಳೋದಕ್ಕೆ ಸಾಧ್ಯ. ವಾಕ್ಯ ಹೇಳ್ತದೆ, ಮಗಳೇ, ನಾನು ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದೇನೆ, ನಿನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದೇನೆ. ಅದನ್ನು ನೀನು ಗ್ರಹಿಸಬೇಕಾದ್ರೆ ದೇವರ ವಾಕ್ಯದ ಮುಂದೆ ನಿಲ್ಲು. ನಿನ್ನ ಜೀವಿತವನ್ನ ಎಲ್ಲೆಲ್ಲೋ ನಿಂತು ನಷ್ಟಪಡಿಸ್ಕೊಳ್ಬೇಡ, ಹಾಳು ಮಾಡ್ಕೋಬೇಡ, ನರಕಕ್ಕೆ ಹೋಗಬೇಡ. ಹಾಗಾದ್ರೆ ಪ್ರಿಯರೇ, ನಿಜವಾಗಿ ಕೂಡ ನೀನು ದೇವರ ವಾಕ್ಯದ ಮುಂದೆ ನಿಲ್ಲುವುದಾದರೆ ಮೊದಲನೇದಾಗಿ ನಿನ್ನ ಜೀವಿತದಲ್ಲಿ ರಕ್ಷಣೆ ಅನುಭವಕ್ಕೆ ಬರಲೇಬೇಕು. ದೇವರ ವಾಕ್ಯ ನಿನಗೆ ಮೊದಲು ಕೊಡುವಂಥದ್ದು ರಕ್ಷಣೆ. ನಾನು ವಾಕ್ಯದ ಮುಂದೆ ನಿಂತಿದ್ದೇನೆ ಎಂದು ಹೇಳಿಕೊಂಡು ಇನ್ನೂ ಕೂಡ ರಕ್ಷಣೆ ಇಲ್ಲದಂತವ್ರು ಇದ್ರೆ, ಯು ಆರ್ ನಾಟ್ ಸ್ಟ್ಯಾಂಡಿಂಗ್ ಬಿಫೋರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಮುಂದೆ ನಿಂತಾಗ ದೇವರ ವಾಕ್ಯ ತೋರಿಸುವಂಥದ್ದು, ನನ್ನ ಮಗನೇ, ನಾನು ನಿನಗೋಸ್ಕರವಾಗಿ ನಿನ್ನ ಸ್ವರೂಪ ಉಂಟು ಮಾಡಿದ್ದೇನೆ, ನಿನಗೋಸ್ಕರವಾಗಿ ನಾನು ಬಂದಿದ್ದೇನೆ, ನಿನ್ನ ಪ್ರೀತಿ ಮಾಡ್ತಾ ಇದ್ದೇನೆ, ನಿನಗೋಸ್ಕರವಾಗಿ ಕಲ್ವಾರಿ ಕ್ರೂಸನ್ನು ನಾನು ಏರಿದ್ದೇನೆ, ನಿನ್ನ ಸ್ವಂತ ರಕ್ಷಕರಾಗಿ ಒಡೆಯನಾಗಿ ಸ್ವೀಕರಿಸು, ಹೊಸದಾಗಿ ಹುಟ್ಟಿಗ, ನರಕಕ್ಕೆ ಹೋಗಬೇಡ. ಅಲ್ಲಿ ಕರಿಯುವಂತ ಬೆಂಕಿ ಹುಳ ಅಲ್ಲಿ ಸಾಯುವುದಿಲ್ಲ, ಅಲ್ಲಿ ಉರಿಯುವಂತ ಬೆಂಕಿ ಹಾರುವುದಿಲ್ಲ. ಆ ಬೆಂಕಿ ನಿನಗೋಸ್ಕರ ಅಲ್ಲ, ನಾಶ ಆಗಬೇಡ. ಇಫ್ ಯು ರಿಯಲಿ ಸ್ಟ್ಯಾಂಡಿಂಗ್ ಬಿಫೋರ್ ದ ವರ್ಡ್ ಆಫ್ ಗಾಡ್, accept Jesus Christ as your personal savior and Lord. ನೀನು ಚರ್ಚ್ ಬರ್ತಾ ಇದ್ಕೊಂಡು ಇನ್ನೂ ಕೂಡ ರಕ್ಷಣೆ ಅನುಭವನೇ ಇಲ್ಲದ ಅಂತ ಆದ್ರೆ, ಖಂಡಿತ ನಾನು ಹೇಳ್ತೇನೆ, ನೀನು ದೇವರ ವಾಕ್ಯದ ಮುಂದೆ ನಿಂತಿಲ್ಲ. ಆತರ ಮಗನಾಗಿ ನೀನು ಮಾರ್ಪಟ್ರೆ ಆಗ ನೀನು ದೇವರ ವಾಕ್ಯದ ಮುಂದೆ ನಿಂತಿದ್ದೀಯ. ಎರಡನೇದಾಗಿ, ಇಫ್ ಯು ಆರ್ ಸ್ಟ್ಯಾಂಡಿಂಗ್ ಬಿಫೋರ್ ದ ವರ್ಡ್ ಆಫ್ ಗಾಡ್, ಯು ಮಸ್ಟ್ ಸ್ಯಾಂಕ್ಟಿಫೈ ಯುವರ್ ಸೆಲ್ಫ್. ನೀನು ಶುದ್ಧೀಕರಿಸಪಡಲೇಬೇಕು. ಯಾಕಂದ್ರೆ ಯೋಹಾನ ಸುವಾರ್ತೆ 15ನೇ 3ನೇ ವಾಕ್ಯ, ನನ್ನ ವಾಕ್ಯದ ನಿಮಿತ್ತವಾಗಿ ನೀವು ಏನಾಗಿದ್ದೀರಾ? ಶುದ್ಧವಾಗಿದ್ದೀರಾ. ದ ವರ್ಡ್ ಆಫ್ ಗಾಡ್ ಸ್ಯಾಂಕ್ಟಿಫೈಸ್ ಯು. ನೀನು ಅದೇ ಹೊಲಸಲ್ಲೇ ಇರೋದಕ್ಕೆ ಅದು ಬಿಡಲ್ಲ. ಅದೇ ಹೊಲಸು ಆಲೋಚನೆ, ಅದೇ ಹೊಲಸು ಜೀವಿತ, ಅದೇ ಹೊಲಸು ಮಾತು, ಅದೇ ಹೊಲಸು ನಡತೆ. ನೋ, ದ ವರ್ಡ್ ಆಫ್ ಗಾಡ್ ವಿಲ್ ಮೇಕ್ ಯು ಸಪರೇಟ್ ಫ್ರಮ್ ದಿಸ್ ವರ್ಲ್ಡ್. ನಿನ್ನನ್ನು ಪ್ರತ್ಯೇಕಿಸದೆ. ಲೋಕ ಹೊಲಸು ನಿಜ, ಆದ್ರೆ ನೀನು ತಾವರೆ. ಕೊಚ್ಚೆಯಲ್ಲಿದ್ದು ಕೂಡ ತಾವರೆ ಹೂವು ಹೇಗೆ ತನ್ನ ಕೊಚ್ಚೆಯನ್ನು ತನ್ನ ಮೇಲೆ ಹಾಕೊಳ್ಳೋದಿಲ್ಲವೋ ಆ ರೀತಿಯಾಗಿ ನಿನ್ನ ನಾನು ಈ ಲೋಕದಲ್ಲಿ ಇಟ್ಟಿದ್ದೇನೆ. ಯು ಆರ್ ಪ್ರೆಷಿಯಸ್, ಯು ಆರ್ ಹೋಲಿ. ನನ್ನ ಪರಿಶುದ್ಧವಾದ ರಕ್ತವನ್ನು ತೊಳೆದು ಶುದ್ಧೀಕರಿಸಿದ್ದೇನೆ. ನನ್ನ ಜೀವನ ವಾಕ್ಯವನ್ನು ನಾನು ಕೊಟ್ಟಿದ್ದೇನೆ, ನನ್ನ ಆತ್ಮವನ್ನು ಕೊಟ್ಟಿದ್ದೇನೆ. ನನ್ನ ಪ್ರಿಯ ಸಹೋದರಿಯೇ, ಇಫ್ ಯು ವಾಂಟ್ ಟು ಸ್ಟ್ಯಾಂಡ್, ಇಫ್ ಯು ಸೇ ದಟ್ ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್, ಐ ಆಮ್ ಸ್ಟ್ಯಾಂಡಿಂಗ್ ಬಿಫೋರ್ ದ ವರ್ಡ್ ಆಫ್ ಗಾಡ್, ಯು ಮಸ್ಟ್ ಬಿ ಹೋಲಿ. ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ನಿಮ್ಮ ಎಲ್ಲಾ ನಡತೆಗಳಲ್ಲಿ ಪರಿಶುದ್ಧರಾಗಿರ್ರಿ. ಬಿ ಹೋಲಿ ಆಸ್ ಐ ಆಮ್ ಹೋಲಿ. Salvation is a must. Sanctification is a must. ಯವನಸ್ತ್ರೇ, ಸಬ್ಮಿಷನ್ ಆಲ್ಸೋ ಮಸ್ಟ್. ಅಧೀನತೆ ನಿಮ್ಮಲ್ಲಿ ಇರಬೇಕು. ಅಹಂಕಾರ ಅಲ್ಲ. ದೇವರ ತ್ರಾಣವುಳ್ಳ ಹಸ್ತದ ನಿಮ್ಮನ್ನ ತಗ್ಗಿಸ್ಕೊಳ್ರಿ. ಯವನ ಪ್ರಾಯದಲ್ಲಿ ತಗ್ಗಿಸ್ಕೊಳ್ರಿ. ನಿಮ್ಮ ಹಿರಿಯರಿಗೆ ತಗ್ಗಿಸ್ಕೊಡ್ರಿ, ನಿಮ್ಮ ತಂದೆ ತಾಯಿಗಳಿಗೆ ತಗ್ಗಿಸ್ಕೊಡ್ರಿ, ದೇವರ ವಾಕ್ಯಕ್ಕೆ ತಗ್ಗಿಸ್ಕೊಡ್ರಿ, ದೇವರ ತ್ರಾಣವುಳ್ಳ ಹಸ್ತಕ್ಕೆ ತಗ್ಗಿಸ್ಕೊಡ್ರಿ. ಆತ ತಕ್ಕ ಕಾಲದಲ್ಲಿ ನಿಮ್ಮನ್ನ ಮೇಲಕ್ಕೆ ತರ್ತಾರೆ. ಅಹಂಕಾರ, ಹೆಮ್ಮೆ ಬೇಡ. ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ಅಧೀನರಾಗಿರಿ. ರಕ್ಷಣೆ ಹೊಂದ್ರಿ, ಪರಿಶುದ್ಧ ಜೀವಿತ ಜೀವಿಸ್ರಿ. ನಿಮ್ಮನ್ನು ನೀವು ತಗ್ಗಿಸ್ಕೊಡ್ರಿ. ವಿಶೇಷವಾಗಿ ಕರ್ತ ನಿಮ್ಮನ್ನ ಆಶೀರ್ವದಿಸುವಂತ ದೇವರಾಗಿದ್ದಾನೆ. ಯವನಸ್ಥರೇ, ನೀವು ಬಲಾಢ್ಯರು. ಯು ಆರ್ ಸ್ಟ್ರಾಂಗ್, ರೈಟ್? ಯು ಆರ್ ಸ್ಟ್ರಾಂಗ್. ದ ವರ್ಡ್ ಆಫ್ ಗಾಡ್ ಇಸ್ ದೇರ್ ವಿತ್ ಯು.
You are already overcome Satan through the power of Lord Jesus Christ. That means to say, stand firm in faith. ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ರಿ. ನಂಬಿಕೆಯಲ್ಲಿ ಯಾವಾಗ ಕೂಡ ಚಂಚಲತೆ ಇರಬಾರ್ದು. ನಂಬಿಕೆಯಲ್ಲಿ ನಿಮಗೆ ಸ್ಥಿರತೆ ಇಲ್ಲ ಅಂತಂದ್ರೆ ನಿಮಗೆ ಸ್ಥಿರತೆಯೇ ಇಲ್ಲ. ಇಕ್ಕಟ್ಟಿನ ದೇಹದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಸ್ಟ್ಯಾಂಡ್ ಫರ್ಮ್. ವಾಕ್ಯ ಹೇಳ್ತದೆ, ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯೋಹಾನ ಸುವಾರ್ತೆ 1 ಕೊರಿಂಥ 10 ವಾಕ್ಯ, ಕ್ರಿಸ್ತನ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಪ್ರಿಯರೇ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು, ದೃಢವಾಗಿ ನಿಲ್ಲು. ಸ್ಟ್ಯಾಂಡ್ ಫರ್ಮ್ ಇನ್ ದ ಲಾರ್ಡ್. ಅಂಡ್ ಫೈನಲಿ, ಲೆಟ್ ಯುವರ್ ಲೈಫ್ ಬಿ ಅ ಲೈಫ್ ಆಫ್ ಪ್ರೇಯರ್. ಪ್ರಾರ್ಥನಾ ವ್ಯಕ್ತಿಯಾಗಿ ನೀನಿರು. ವಾಕ್ಯದ ಮುಂದೆ ನಿಂತಾಗ ಪ್ರಿಯರೇ, ನೀನು ಪ್ರಾರ್ಥನಾ ವ್ಯಕ್ತಿಯಾಗಿ ಮಾರ್ಪಡ್ತೀಯ. ವಾಕ್ಯವನ್ನು ಕಲಿತದಿಂದ ಹೇಳಿಕೊಂಡು ಯಾರು ಕೂಡ ಪ್ರಾರ್ಥನೆನೇ ಇಲ್ಲದೆ ಜೀವಿಸೋದಕ್ಕೆ ಸಾಧ್ಯತೆ ಇಲ್ಲ. ಸೊ ರಕ್ಷಣೆ ಓದಿದಂಥವನಾಗಿರು. ಪರಿಶುದ್ಧ ಜೀವಿತವನ್ನು ಜೀವಿಸು. ತಗ್ಗಿಸ್ಕೊಳ್ಳಿಕ್ಕೆ ನಿನಗಿರಲಿ. ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲು. ಪ್ರಾರ್ಥನಾ ವ್ಯಕ್ತಿಯಾಗಿ ಈ ಮುಂಚಾನೆ ವೇಳೆಯಲ್ಲಿ ದೇವರ ವಾಕ್ಯದ ಮುಂದೆ ನಿಲ್ಲುವಂಥದ್ದು ಅರ್ಥ ದೇವ ಪ್ರಸನ್ನತೆಯಲ್ಲಿ ನಾವು ಜೀವಿಸುವಂಥದ್ದು. We have to live in the presence of God. Should live in the presence of God. ಕ್ರಿಸ್ತನ ನನ್ನ ಹೃದಯದಲ್ಲಿದ್ದಾನೆ, ಕ್ರಿಸ್ತನು ನನ್ನ ಪಕ್ಕದಲ್ಲೇ ಇದ್ದಾನೆ, ನನ್ನ ಹತ್ತಿರದಲ್ಲೇ ಇದ್ದಾನೆ ಎನ್ನುವಂಥ ರೀತಿಯಲ್ಲಿ ಕ್ರಿಸ್ತನ ಪ್ರಸನ್ನತೆ ಅನುಭವಿಸುವಂಥ ಜೀವಿತ. ಒಂದು ವೇಳೆ ಇನ್ನೂ ಕೂಡ ರಕ್ಷಣೆ ಅನುಭವ ಇಲ್ಲದೇ ಇದ್ದೀರಾ, ಈ ಸಮಯದಲ್ಲಿಯೇ ರಕ್ಷಣೆ ಹೊಂದಿಕೋ. ರಕ್ಷಣೆಯೇ ಇಲ್ಲದೆ ದಯವಿಟ್ಟು ಹೋಗಬೇಡ.